ಕನ್ನಡದ ಪ್ರಸಿದ್ಧ ಕಥೆಗಾರ, ಕಾದಂಬರಿಕಾರ, ನಾಟಕಕಾರ ವಿವೇಕ್ ಶಾನ್ಭಾಗ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇವತ್ತಿನ ಸಂವಾದಕರು ಕರ್ನಾಟಕದ ಖ್ಯಾತ ಶಿಕ್ಷಣ ತಜ್ಞರಾದ ಎಸ್.ಎನ್. ಗುಂಡೂರ. ಮೊಟ್ಟ ಮೊದಲು ವಿವೇಕ್ ಶಾನ್ಭಾಗ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸರ್. ವಿವೇಕ್ ಸರ್ ಜೊತೆ ಮಾತನಾಡೋಕ್ಕಿಂತ ಮೊದಲು ನಾನು ಇಲ್ಲಿ ನೆರೆದಿರುವ ನಿಮ್ಮ ಎಲ್ಲರ ಜೊತೆ ಮಾತನಾಡಬೇಕು ಅಂತ ಅನ್ನಿಸ್ತಾ ಇದೆ. ಆ ಮಾತುಕತೆ ವಿವೇಕ್ ಸರ್ ಬಗ್ಗೆ ಇದ್ದ ಮಾತುಕತೆ. ಅವರ ಕಥೆಗಳನ್ನು ಮತ್ತು ಅವರ ಕಾದಂಬರಿಗಳನ್ನು, ಅವರ ಬರಹಗಳನ್ನು ಓದಿದ ಎಷ್ಟೋ ಜನರು ನೀವು ಅದಿರಿ. ನಾನು ವೈಯಕ್ತಿಕವಾಗಿ ಅವರ ಕಥೆಗಳನ್ನು ಕುರಿತು ಬರೆದಿದ್ದೇನೆ ಮತ್ತು ಒಬ್ಬ ಓದುಗನಾಗಿ ಅವುಗಳನ್ನು ಸವಿದಿದ್ದೇನೆ, ಆನಂದಪಟ್ಟು ಸ್ಮರಿಸಿದ್ದೇನೆ. ಈ ವೈಯಕ್ತಿಕ ಕಾರಣದ ಆಚೆ ಮುಂದೆ ನಾವು ಏನಾದರೂ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದ್ರೆ, ಕನ್ನಡ ಕಥಾ ಸಾಹಿತ್ಯದ ಸ್ಮೃತಿಯನ್ನು ನೆನೆಸ್ಕೊಳ್ಳೋದಾದರೆ, ಆ ದೃಷ್ಟಿಕೋನದಿಂದ ಐತಿಹಾಸಿಕವಾಗಿ ವಿವೇಕ್ ಅವರು ನಮಗೆ 3 ಕಾರಣಗಳಿಗಾಗಿ ನಮ್ಮ ಸ್ಮೃತಿಯಲ್ಲಿ ಪರ್ಮನೆಂಟ್ ಪ್ಲೇಸನ್ನು ಪಡಿತಾರೆ. ಮೊದಲನೆಯದು ಯಾವುದು ಅಂತಂತಂದರೆ, 1960ರ ದಶಕದಲ್ಲಿ ಕೀರ್ತಿನಾಥ್ ಕುರ್ತಕೋಟಿಯವರು ನಮ್ಮ ಕನ್ನಡ ಕಥೆಗಾರರ ಕುರಿತು, ಕಾದಂಬರಿಗಾರರ ಕುರಿತು ಒಂದು ಮುಖ್ಯವಾದ ಒಂದು ಆಬ್ಸರ್ವೇಷನನ್ನು ಮಾಡಿದರು. ಅದು ಏನು ಅಂತಂತಂದ್ರೆ, ನಮ್ಮಲ್ಲಿ ಒಳ್ಳೆಯ ಕಥೆಗಾರರಿದ್ದಾರೆ, ಕಾದಂಬರಿಕಾರರಿದ್ದಾರೆ. ಆದರೆ ಹೆಚ್ಚಿನ ಕಥೆಗಾರರು, ಕಾದಂಬರಿಕಾರರು ತಮ್ಮ ತಂತ್ರದ ಬಗ್ಗೆ, ಶೈಲಿಯ ಬಗ್ಗೆ ಹೆಚ್ಚಿಗೆ ಆಲೋಚನೆ ಮಾಡದೇ ಬರೀತಾರೆ ಅನ್ನುವ ಒಂದು ಆಬ್ಸರ್ವೇಷನನ್ನು ಮಾಡಿದರು ಅವರು. ಅಂದರೆ ಒಬ್ಬ ಕಥೆಗಾರ ತನ್ನ ಮಾಧ್ಯಮದ ಸಾಧ್ಯತೆ, ಇತಿ ಮಿತಿಗಳನ್ನು ಕುರಿತು ಆಲೋಚನೆ ಮಾಡಿ ಬರೆಯುವುದು ಒಂದು ದೊಡ್ಡ ಮಾತು. ಅಂಥ ಕೆಲಸವನ್ನು ವಿವೇಕ್ ಅವರು ಮಾಡುವುದರಿಂದ ನಮ್ಮ ಫ್ಯೂಚರ್ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಅನ್ನೋದನ್ನು ಏನಾದರೂ ಇದ್ದರೆ, ಅಥವಾ ನಮ್ಮ ಸ್ಮೃತಿಯಲ್ಲಿ ಅವರು ಉಳಿಯೋದಿದ್ದರೆ, ಈ ಕ್ರಾಫ್ಟ್ಸ್ಮನ್ಶಿಪ್ಪಿಗಾಗಿ ಅವರು ನಮಗೆ ನಮ್ಮಲ್ಲಿರುವ ದೊಡ್ಡ ಕಥೆಗಾರರಾಗಿ ಮುಖ್ಯ ಆಗ್ತಾರೆ ಅನ್ನೋದು ಒಂದು ವಿಚಾರ ತಮಗೆಲ್ಲ ನಾನು ಹೇಳಬೇಕು. ಎರಡನೇ ವಿಚಾರ ಏನು ಅಂತಂತಂದರೆ, ಕನ್ನಡ ಜಗತ್ತಿನಲ್ಲಿ 2 ರೀತಿಯ ಲೇಖಕರಿದ್ದಾರೆ. ಒಂದು ಕನ್ನಡದಲ್ಲಿಯೇ ಇದ್ದು ಕನ್ನಡದ ಮೂಲಕವೇ ವಿಶ್ವಾತ್ಮಕತೆಯನ್ನು, ಕಾಸ್ಮೋಪಾಲಿಟನಿಸಮನ್ನು ಕಂಡುಕೊಂಡು ಕನ್ನಡದ ಆಚೆ ಹೋಗಲು ನಿರಾಕರಿಸಿದ, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಾರದ ಲೇಖಕರಿದ್ದಾರೆ. ಇನ್ನೊಂದು ಮಾದರಿಯ ಲೇಖಕರು ಯಾರು ಅಂತಂದರೆ, ಕನ್ನಡದ ಮೂಲಕ ವಿಶ್ವಾತ್ಮಕತೆಯನ್ನು, ಹೊರ ಜಗತ್ತನ್ನು ಮುಟ್ಟುವ, ಅಲ್ಲಿ ತಮ್ಮ ಪ್ಲೇಸನ್ನು ಪರ್ಮನೆಂಟಾಗಿ ಮಾಡಿದ ಗಿರೀಶ್ ಕಾರ್ನಾಡ್ ಮತ್ತು ಯು.ಆರ್. ಅನಂತಮೂರ್ತಿ ಅಂತ ಲೇಖಕರು ಇದ್ದಾರೆ. ಆ ಲೇಖಕರ ಸಾಲಿಗೆ ಸದ್ಯ ನಮ್ಮ ಸಮಕಾಲೀನ ರೈಟರ್ ಮತ್ತೊಬ್ಬರು ಯಾರು ಅಂತಂತಂದರೆ ವಿವೇಕ್ ಶಾನ್ಭಾಗ್ ಅವರು. ಈ ಕಾರಣಗಳಿಂದ ಅವರು ನಮಗೆ ಐತಿಹಾಸಿಕವಾಗಿ ಮುಂದೆಯೂ ಕನ್ನಡ ಸಂಸ್ಕೃತಿಗೆ, ಕನ್ನಡ ಓದುಗ ಸಮುದಾಯಕ್ಕೆ ಮುಖ್ಯ ಆಗ್ತಾರೋ ಅನ್ನುವ ಈ ಮಾತನ್ನು ಹೇಳಿ ನಾನು ಅವರನ್ನು ಸಂವಾದಕ್ಕೆ ಕರಿತೀನಿ. ಮತ್ತು ಈ ಸಂವಾದದಲ್ಲಿ ಮುಖ್ಯವಾಗಿ ಅವರ ವೈಯಕ್ತಿಕ ಬರಹದ ಬದುಕು, ಅವರ ಬರವಣಿಗೆ ಕುರಿತು ಮತ್ತು ಕನ್ನಡ ಬರಹಗಾರರ, ಕನ್ನಡ ಸಾಹಿತ್ಯದ ಸ್ಥಿತಿಗತಿ ಕುರಿತು ಮತ್ತು ಕನ್ನಡ ಜಗತ್ತಿನ ಆಚೆ ಹೊರ ಜಗತ್ತಿಗೆ ಜೊತೆ ಇಟ್ಟುಕೊಳ್ಳಬೇಕಾದ ಸಂಬಂಧ, ಒಂದು ಎಂಗೇಜ್ಮೆಂಟ್ ಮುಂತಾದ ವಿಷಯಗಳ ಕುರಿತು ಅವರ ಜೊತೆ ನಾನು ಸಂವಾದ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ವೈಯಕ್ತಿಕವಾಗಿ ನನಗೆ ಭಾಳ ಇಟ್ ಈಸ್ ಆನ್ ಅಪಾರ್ಚುನಿಟಿ. ನಿಮ್ಮ ಜೊತೆ ವೈಯಕ್ತಿಕವಾಗಿ ಫೋನಲ್ಲಿ ಮಾತನಾಡೋದು ಬೇರೆ, ಮತ್ತು ಒಂದು ಇಂಥ ಸಭೆ ಸಮಾರಂಭದಲ್ಲಿ ನಿಮ್ಮ ಜೊತೆ ನಂಗೆ ಮಾತಾಡೋದೇ ನನಗೊಂದು ದೊಡ್ಡ ಸೌಭಾಗ್ಯ. ಆ ಕಾರಣಕ್ಕಾಗಿ ಕನ್ನಡ ಪ್ರಭಕ್ಕೆ ಮತ್ತು ಜೋಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊದಲನೇ ಪ್ರಶ್ನೆ ಅಂತ ಏನು ಅಂತಂದರೆ, ನೀವು ಎಂಜಿನಿಯರ್ ಬೇಸಿಕಲಿ, ಬಟ್ಟು ನಮಗೆಲ್ಲ ನೀವು ಕಥೆಗಾರರು. ಯು ಆರ್ ಎ ಮಾಸ್ಟರ್ ಸ್ಟೋರಿ ಟೆಲ್ಲರ್.
ಹೇಗೆ ನೀವು ಈ ಕಥಾ ಜಗತ್ತಿಗೆ ಯಾವ ರೀತಿ ನಿಮಗೆ ಯಾವಾಗ ಬರಿಬೇಕು ಅನ್ನಿಸ್ತು? ಹೌ ಡಿಡ್ ಯು ಡಿಸ್ಕವರ್ ದ ರೈಟರ್ ಇನ್ ಯುವರ್ ಸೆಲ್ಫ್? ಮೊಟ್ಟ ಮೊದಲು ನಿಮ್ಮ ನಿಮ್ಮ ಆರಂಭದ ಮಾತುಗಳಿಗೆ ಕೃತಜ್ಞತೆಗಳು. ತುಂಬ ಯು ಆರ್ ವೆರಿ ಜನರಸ್, ಥ್ಯಾಂಕ್ ಯು. ಅದು ಬಹುಶಃ ನಾನು ಉತ್ತರ ಕನ್ನಡ ಜಿಲ್ಲೆಯವನು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಹಿತ್ಯ, ಯಕ್ಷಗಾನ ಮತ್ತು ನಾಟಕ ಇವುಗಳಿಗೆಲ್ಲ ತುಂಬ ಜನರ ಮನಸ್ಸಿನಲ್ಲಿ ಒಂದು ದೊಡ್ಡ ಸ್ಥಾನ ಇದೆ. ಯಾವಾಗಲೂ ನಾವು ಬೆಳೀತಾ ಇರೋ ಜಾಗದಲ್ಲಿ ಅದು ನಮ್ಮ ಕುಟುಂಬ ಇರ್ಬೋದು, ಅಥವಾ ನಮ್ಮ ಶಾಲೆ ಇರ್ಬೋದು, ಅಥವಾ ನಮ್ಮ ಸಮಾಜ ಇರ್ಬೋದು, ನಾವು ನಮ್ಮ ಸುತ್ತಮುತ್ತಲು ನಾವು ಮಾಡ್ತಾ ಇರೋ ಕೆಲಸ ಮಹತ್ವದ್ದು ಅಂತ ತಿಳ್ಕೊಂಡಿರೋ ಜನ ಇರಬೇಕು. ಆವಾಗಲೇ ನಮಗೊಂದು ರೀತಿಯ ಉತ್ಸಾಹ ಇರುತ್ತೆ ಮತ್ತು ಬದ್ಧತೆ ಇರುತ್ತೆ. ಸೊ ನಾನು ಬೆಳೆದ ವಾತಾವರಣದಲ್ಲಿ ನಾನು ಹೆಚ್ಚು ಕಾಲ ನನ್ನ 17 ವರ್ಷಗಳನ್ನು ನನ್ನ ಉತ್ತರ ಕನ್ನಡದಲ್ಲಿ ಕಳೆದೆ. ಮುಖ್ಯವಾಗಿ ಅಂಕೋಲಾದಲ್ಲಿ ನನ್ನ ಒಂದು ಮನಸ್ಸಿನ ಬೆಳವಣಿಗೆ ಆದಂಥ ಜಾಗ ಅದು ದಿನಕರ್ ದೇಸಾಯಿಯವರು ಹುಟ್ಟು ಹಾಕಿದ ಒಂದು ಕಾಲೇಜು. ಆಮೇಲೆ ನಮ್ಮ ಕಾಲೇಜಲ್ಲಿ ನಾನಲ್ಲಿ PUC ಮಾಡಿದೆ. ನಮ್ಮ ಕಾಲೇಜಲ್ಲಿ ದಿನಕರ್ ದೇಸಾಯಿಯವರ ಇಡೀ ಪುಸ್ತಕ ಭಂಡಾರ ನಮ್ಮ ಕಾಲೇಜಲ್ಲಿತ್ತು. ಸೊ ನಮ್ಮಲ್ಲಿ ಶ್ಯಾಮುದ್ದಾರ್ ಅಂತ ಲೈಬ್ರರಿನ್ ಇದ್ದರು. ಅವರ ಮೂಲಕ ನಾನು ಬಹುಶಃ ಆ ಕಾಲದಲ್ಲಿ ನಾನು ಏನೇನು ಓದಬೇಕಂತಿದ್ನೋ ಅಷ್ಟು ಪುಸ್ತಕಗಳನ್ನು ನಾನು ಸುಮಾರು 16-17ನೇ ವಯಸ್ಸದ ಹೊತ್ತಿಗೆ ನಾನು ಓದಿದ್ದೆ ಕನ್ನಡದಲ್ಲಿ. ಆಮೇಲೆ ಅದು ಎಂಥ ಕಾಲ ಅಂದರೆ ಅದು ಒಂದು ರೀತಿ ನವ್ಯ ಮುಗಿದು ಬಂಡಾಯ ಶುರುವಾಗೋ ಒಂದು ಕಾಲ ಅದು, ಅಥವಾ ಬಂಡಾಯ ಶುರುವಾದಂಥ ಕಾಲ ಅದು. ಸೊ ಹಾಗಾಗಿ ನನಗೆ ಆ ಕಾಲದಲ್ಲಿ ಆ ಕಾಲದ ಸಂದಿಗ್ಧತೆಗಳು ಮತ್ತು ಆ ಕಾಲದ ಕೆಲವು ಮಹತ್ವದ ಪಲ್ಲಟಗಳನ್ನು ನಾನು ಸಾಹಿತ್ಯದ ಮೂಲಕ ನೋಡಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ನಾನು ವಿಜ್ಞಾನದ ವಿದ್ಯಾರ್ಥಿ ಆಗಿದ್ದರೂ ಕೂಡ ಓದು ಸಾಹಿತ್ಯ ಆಗಿದ್ದರಿಂದ ನಾನು ಬರವಣಿಗೆ ನನಗೆ ಹೆಚ್ಚು ಸಹಜವಾಗಿ ನನ್ನ ಅಭಿವ್ಯಕ್ತಿಗೆ ಅದೇ ಅತ್ಯಂತ ಸೂಕ್ತ ಅಂತ ಅನ್ನಿಸ್ತು. ಆಮೇಲೆ ಯಾವಾಗಲೂ ಏನಾಗುತ್ತೆ ನಮಗೆ ನಾವು ಎಷ್ಟೋ ವಿಷಯಗಳನ್ನು ನಾವು ಅದನ್ನು ಸೈನ್ಸ್ ಮಾಡಿರಲಿ ಅಥವಾ ಸಾಹಿತ್ಯ ಓದಲಿ, ಪ್ರತಿಯೊಬ್ಬರಿಗೂ ಒಂದೊಂದು ಅಭಿವ್ಯಕ್ತಿಯ ಅಪೇಕ್ಷೆ ಇರುತ್ತೆ. ಅದು ನಾವು ಕೆಲವು ಸಲ ನಮ್ಮ ಸ್ನೇಹಿತರ ಜೊತೆಗೆ ಮಾತಾಡ್ತೀವಿ, ಕೆಲವು ಸಲ ಬರಿತೀವಿ, ಕೆಲವು ಸಲ ಏನೇನೋ ಆಗುತ್ತೆ. ಆದರೆ ಅದಕ್ಕೆ ಅದನ್ನು ಯಾವ ರೀತಿಯಲ್ಲಿ ಅಥವಾ ಯಾವ ಬಗೆಯಲ್ಲಿ ಹೇಳೋದು ಹೆಚ್ಚು ಸೂಕ್ತ ಅನ್ನೋದರ ಒಂದು ಹುಡುಕಾಟ ಎಲ್ಲರಲ್ಲೂ ಇರುತ್ತೆ. ಬಹುಶಃ ಅದು ನನಗೆ ಸಾಹಿತ್ಯದ ಮೂಲಕ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ನಾನು ಎಂಜಿನಿಯರಿಂಗ್ ಓದಿದ್ದು ಬಹುಶಃ ಅದು ನನ್ನ ಜಗತ್ತಿನ ಕುರಿತಾದ ನನ್ನ ಒಂದು ಅವಜ್ಞೆಯಿಂದ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಏನಾಗುತ್ತೆ, ಆ ಕಾಲದಲ್ಲಿ ಈಗಲೂ ಬಹುಶಃ ಹಾಗೆ ಇತ್ತು ಅನಿಸುತ್ತೆ. ಹೆಚ್ಚು ಮಾರ್ಕ್ಸ್ ತೊಗೊಂಡವ್ರನ್ನ ಸೈನ್ಸಿಗೆ ಕಳಿಸ್ತಾರೆ, ಹೆಚ್ಚು ಮಾರ್ಕ್ಸ್ ತೊಗೊಂಡವ್ರನ್ನ ಎಂಜಿನಿಯರಿಂಗ್ ಕಳಿಸ್ತಾರೆ. ಅದು ಆವಾಗಲೇ ಶುರುವಾಗಿತ್ತು. ಹಾಗಾಗಿ ದುರ್ದೈವದಿಂದ ನಾನು ಅಲ್ಲಿ ಹೋದೆ. ಹೊಸದಾಗಿ ಹೋದಾಗ ನನಗೇನು ಅಂಥ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಆದರೆ ನಾನು ನನ್ನ ಸುದೈವದಿಂದ ನಾನು ಮೈಸೂರಿಗೆ ಹೋದೆ. ಹಾಗಾಗಿ ಆದರೆ ಮೈಸೂರಿಗೆ ಹೋದಾಗ ನನಗಲ್ಲಿ ಅನೇಕ ಸಾಹಿತಿಗಳ ತುಂಬ ಒಂದು ನಿಕಟವಾದ ಸಂಪರ್ಕ ಒದಗಿ ಬಂತು. GH ನಾಯಕರು, ಆಮೇಲೆ UR ಅನಂತಮೂರ್ತಿಯವರು, ಸರ್ವಮಂಗಳ ಅವರು, ರಾಮದಾಸ್ ಅವರು, ತುಂಬ ಜನ, ಪೋಲಂಕಿ ರಾಮಮೂರ್ತಿಯವರು, ಹೀಗೆ ಅನೇಕರು ನನಗೆ, ಆಲ್ನಳ್ಳಿ ಕೃಷ್ಣ, ತುಂಬ ಜನ ನನಗೆ ಅಲ್ಲಿ ಪರಿಚಿತರಾದರು. ಸೊ ಆ ಕಾಲದ ಒಂದು ಪ್ರಭಾವ, ವಿಜಯಶಂಕರ ಅವರು, ಮನು ಚಕ್ರವರ್ತಿ, ಅನೇಕರು ನನಗೆ ಅಲ್ಲಿ ಪರಿಚಯ ಆದರು. ಅದರಿಂದ ಅವರೆಲ್ಲ ನನಗಿಂತ ಸೀನಿಯರ್ ಆಗಿ ಆವಾಗೆಲ್ಲ ಅವರು MA PhDಗಳನ್ನು ಮಾಡ್ತಿದ್ರು. ಆದರೆ ನನಗೆ ಆ ಒಂದು ಎಕ್ಸ್ಪೋಜರ್ ಏನಿದೆ ಅದು ಭಾಳ ಮಹತ್ವದ್ದು ಅಂತ ಅನಿಸುತ್ತೆ. ಆಮೇಲೆ ನಾನು ಎಂಜಿನಿಯರಿಂಗ್ ಆದಮೇಲೆ ನನಗೆ ಸಿಕ್ಕ ಎಕ್ಸ್ಪೋಜರ್ ಕೂಡ ಭಾಳ ಮಹತ್ವದ್ದು ಅಂತ ಅನಿಸುತ್ತೆ. ಯಾಕಂದರೆ ಒಂದು ಸಣ್ಣ ವಯಸ್ಸಲ್ಲಿ ಒಂದು ಬದುಕಿನ ಬಗ್ಗೆ ಒಂದು ಕಲ್ಪನೆ ಇರುತ್ತೆ. ಆದರೆ ನೀವು ನಿಜವಾಗ್ಲೂ ಬದುಕನ್ನು ತೊಡಗಿದಾಗ ಅಲ್ಲಿ ಬರುವ ಅನುಭವಗಳಿದಾವಲ್ಲ, ಅದು ಭಾಳ, ನನಗಂತೂ ಈ ಒಂದು ಕ್ಷೇತ್ರದಲ್ಲಿ ನಾನೊಬ್ಬ ಎಂಜಿನಿಯರ್ ಆಗಿ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿ ಒಂದು ಡೈವರ್ಸಿಟಿ ಆಫ್ ಎಕ್ಸ್ಪೀರಿಯನ್ಸ್ ಅಂತ ನಾವೇನು ಹೇಳ್ತೇವಲ್ಲ, ಅದು ಬಹುಶಃ ಕನ್ನಡದ ಯಾವ ಲೇಖಕರಿಗೂ ಇಲ್ಲದಿರುವಂಥ ಒಂದು ಅನುಭವ ನನಗಿದೆ ಅಂತ ನಾನು ಭಾಳ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ. ಯಾಕಂದರೆ ಅದು ನನಗೆ ಒದಗಿಸಿಕೊಟ್ಟಂಥ ಒಂದು ಅವಕಾಶ ಅತ್ಯಂತ ಅಪೂರ್ವವಾದದ್ದು. ಅದಕ್ಕೆ ನನಗೆ ಯಾವಾಗಲೂ ಅನಿಸುತ್ತೆ, ನಾವು ಅದು ಒದಗಿ ಬಂದರೆ ಸಾಲದು, ಅದಕ್ಕೆ ನಮಗೆ ಕೆಲವರು ಮಾರ್ಗದರ್ಶಿಗಳು ಬೇಕು, ಕೆಲವು ನಮಗೆ ಅನ್ನಿಸ್ಬೇಕು.
ಅದರ ಬಗ್ಗೆ ಒಂದು ಎಚ್ಚರ ಇರುತ್ತಲ್ಲ, ಯಾವುದೇ ಒಂದು ಅನುಭವವನ್ನು ನಾವು ಹಾದು ಹೋಗಬೇಕಾದ್ರೆ ಅದಕ್ಕೊಂದು ಎಚ್ಚರ ಇರಬೇಕು. ಅದು ಒದಗಿ ಬಂದದ್ದು ಕೂಡ ನನ್ನ ಸುದೈವ ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ಬರೀ ಅನುಭವದ ಬಗ್ಗೆ ಮಾತಾಡ್ತೀವಿ. ಈಗ ರಸ್ತೆಯಲ್ಲಿ ಹೋಗೋರಿಗೂ ಅನುಭವ ಇರುತ್ತೆ, ಆದರೆ ಯಾಕೆ ಸಾಹಿತ್ಯ ಆಗೋದಿಲ್ಲ ಅದು? ಬಿಕಾಸ್ ಅದಕ್ಕೊಂದು ಇಂಟೆಲೆಕ್ಚುವಲ್ ಟಚ್ ಬೇಕು. ಯಾವ ಅನುಭವಕ್ಕೂ ಒಂದು ಬೌದ್ಧಿಕವಾದ ಸ್ಪರ್ಶ ಇಲ್ಲದೆ ಇದ್ದರೆ ಅದು ಸಾಹಿತ್ಯ ಆಗೋದಿಲ್ಲ ಅಲ್ವ. ಅದಕ್ಕೊಂದು ಚಿಂತನೆ ಬೇಕು, ಚಿಂತನೆಯ ಸ್ಪರ್ಶ. ಬೌದ್ಧಿಕ ಅನ್ನೋದಕ್ಕಿಂತ ಒಂದು ಚಿಂತನೆಯ ಸ್ಪರ್ಶ. ಅನೇಕರು ಈಗ ನಾನೀಗ ಅಶೋಕ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತೀನಿ. ನನ್ನ ಸ್ಟೂಡೆಂಟ್ಸು ತುಂಬ ಡೈವರ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರು, ಒಂದು 17, 18, 19. ನಾನು ಕ್ರಿಯೇಟಿವ್ ರೈಟಿಂಗ್ ಪಾಠ ಮಾಡ್ತೀನಿ ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿ. ಅವ್ರನ್ನ ನನಗೆ ನೋಡಿದಾಗ ನನಗನ್ನಿಸುತ್ತೆ, ನಮ್ಮ ಈ ಯುವ ಜನಾಂಗ ಏನಿದೆ, ಹೊಸ ಜನ, ಅವರು ಹೆಚ್ಚು ಚಿಂತನೆ ಮಾಡ್ತಾರೆ. ಅವರು ಸಿಲ್ಲಿಯಾಗಿ ಆಡೋದಿಲ್ಲ. ಅವರಿಗೆ ನಮಗೇನಾಗಿದೆ, ನಮಗೆ ಈಗ ಬದುಕಿನಲ್ಲಿ ಒಂದು ರೀತಿಯ ಈ ಸಣ್ಣ ಸಣ್ಣ ಜೋಕುಗಳು ಇದೆಲ್ಲ ದೇರ್ ಇಸ್ ಎ ಫಟೀಗ್, ಸುಸ್ತಾಗಿದೆ ಜನರಿಗೆ. ಹಾಗೆ ಯಂಗರ್ ಜನ್ರೇಷನ್ ಎಲ್ಲ ಅವರು ಒಂದು ಗಂಭೀರವಾಗಿ ಬದುಕನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಒಂದು ಮಾತು ಬಂತು, ಯಾರೋ ಮದುವೆ ಬಗ್ಗೆ ಒಂದು ತಮಾಷೆಯಾಗಿ ಜನ ಮದುವೆನೇ ಆಗೋಕ್ಕೆ ಇಷ್ಟಪಡ್ತಿಲ್ಲ ಅಂತ. ಆದರೆ ನಿಜವಾಗಲೂ ಈ ಹೊಸ ಜನಾಂಗ ಇದೆ, ಮದುವೆಯ ಬಗ್ಗೆ, ಸಂಬಂಧಗಳ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಆದ್ದರಿಂದಲೇ ಅವರು ಮದುವೆಯ ಬಗ್ಗೆ ಮಾಡೋದಕ್ಕಿಂತ ಸಹಜೀವನದ ಬಗ್ಗೆ ಯೋಚನೆ ಮಾಡ್ತಾರೆ. ಐ ಥಿಂಕ್ ಅವರು ನಮಗಿಂತ ತುಂಬ ಭಿನ್ನವಾಗಿ ಗಂಭೀರವಾಗಿ ಯೋಚನೆ ಮಾಡ್ತಾರೆ ಅಂತ ನನಗನ್ಸುತ್ತೆ. ನಿಮ್ಮ ಪ್ರಶ್ನೆ ಉತ್ತರ ಎಲ್ಲೆಲ್ಲೋ ಹೋಯಿತು, ಆದರೆ ಇಲ್ಲಿ ಪರವಾಗಿಲ್ಲ. ಬಟ್ ಭಾಳ ಒಂದು ಮುಖ್ಯವಾದ ವಿಚಾರ ನೀವು ಹೇಳಿದರೆ, ಅಂದರೆ ಅನುಭವಗಳು ಎಲ್ಲರಿಗೂ ಇರ್ತವೆ. ಬಟ್ ಆ ಅನುಭವಕ್ಕೆ ಒಂದು ಬೌದ್ಧಿಕ ರೂಪುರೇಷೆ, ಬೌದ್ಧಿಕ ಒಂದು ಫಾರ್ಮ್ ಕೊಡದೇ ಇದ್ದರೆ ಸಾಹಿತ್ಯ ಹುಟ್ಟೋದಿಲ್ಲ ಅಂತ. ನಿಮ್ಮಲ್ಲಿ ನಿಮ್ಮ ಅನುಭವಕ್ಕೆ ಬೌದ್ಧಿಕ ಟಚ್ ಕೊಟ್ಟಂಥ ಅಥವಾ ಬೌದ್ಧಿಕತೆಯನ್ನು ತಂದು ಕಥೆಯನ್ನಾಗಿಸಲು ರೂಪಿಸಿದ ಲೇಖಕರು ಯಾರ್ಯಾರು? ಅಂದರೆ ಕನ್ನಡದ ಸಂದರ್ಭದಲ್ಲಿ ಕೂಡ ಮತ್ತು ಅಂತಾರಾಷ್ಟ್ರೀಯ ಲೋಕದಿಂದನೂ ಕೂಡ ನಿಮ್ಮ ಮೇಲೆ ಇದನ್ನು, ನಿಮ್ಮ ಇಂಟೆಲೆಕ್ಚುವಲ್ ಫಾರ್ಮೇಷನನ್ನು ಶೇಪ್ ಮಾಡಿದ ರೈಟರ್ಸ್ ಯಾರ್ಯಾರು? ನನಗೆ ಮುಖ್ಯವಾಗಿ ಯಶವಂತ್ ಚಿತ್ತಾಲರು ನನ್ನ ಮೇಲೆ ತುಂಬ ಪ್ರಭಾವ ಮಾಡಿದ ಲೇಖಕರು. ಯಾಕಂದರೆ ನಾನು ಚಿಕ್ಕವನಿರ್ತಾ ಅಂದ್ಕೊಂಡಿದ್ದೆ, ಒಬ್ಬ ಲೇಖಕನಾಗಬೇಕಂದ್ರೆ ದೇಶಾಂತರ ಹೋಗಬೇಕು, ಏನೇನೋ ಅನುಭವ ಗಳಿಸ್ಬೇಕು, ಅದೆಲ್ಲ ದೊಡ್ಡ ದೊಡ್ಡ ಸಂಗತಿಗಳನ್ನು ಬರೀಬೇಕು ಅಂತ. ಆದರೆ ನಿಜವಾಗಲೂ ಚಿತ್ತಾಲರನ್ನು ಓದಿದಾಗ ನನಗೆ ಅವರು ಕಥೆಗಳು, ಎಸ್ಪೆಷಲಿ ಅವರ ಮೊದಲ 3 ಸಂಕಲನಗಳು, ನಾನು ಬದುಕ್ತಾ ಇರೋ ನಮ್ಮ ಊರಿನ ಅಕ್ಕಪಕ್ಕದ ಸಣ್ಣ ಪುಟ್ಟ ಸಂಗತಿಗಳೇ ಅದರಲ್ಲಿ ಅತ್ಯಂತ ಮಹತ್ವದ ಕಥೆಗಳಾಗಿದ್ವು. ಅವುಗಳ ಬಗ್ಗೆ ನಾನು ಆಗ ಬಂದ ವಿಮರ್ಶೆಗಳನ್ನೆಲ್ಲ ಓದಿದಾಗ ಅದು ಒಂದು ರೀತಿ, ಒಂದು ಬರವಣಿಗೆ ಹೇಗೆ ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನೇ ಒಂದು ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅನ್ನೋದಿದೆಯಲ್ಲ, ಅದು ನನಗೆ ಚಿತ್ತಾಲರ ಮೂಲಕ ಅನುಭವಕ್ಕೆ ಬಂತು. ಆಮೇಲೆ ಅವ್ರ ಜೊತೆ ಒಂದು ಇಂಟ್ರೆಸ್ಟಿಂಗ್ ಅನುಭವನ ಆಯಿತು ನನಗೆ. ಅದಂದ್ರೆ ನಾನು ಅವ್ರನ್ನ ಮೊದಲನೇ ಸಲ ಭೇಟಿ ಮಾಡಿದಾಗ ಅವರು ನನ್ನನ್ನು ಅವ್ರ ಊರಿಗೆ ಕರ್ಕೊಂಡು ಹೋದರು, ಹನೇಹಳ್ಳಿಗೆ. ಆವಾಗ ನಾನು ಇವ್ರಿಗೊಂದು ಪತ್ರ ಬರೆದಿದ್ದೆ, ನನಗೆ ಆವಾಗಿನ 17 ವರ್ಷ. ಅವ್ರ ಊರಿಗೆ ಕರ್ಕೊಂಡು ಹೋದಾಗ ಅವ್ರ ಕಥೆಗಳನ್ನು ನಾನು ಅಷ್ಟೊತ್ತಿಗಾಗಲೇ ಓದಿದ್ದೆ, ಅವ್ರ ಕಥೆ ಕಾದಂಬರಿಗಳನ್ನೆಲ್ಲ ಓದಿದ್ದೆ. ಅವ್ರದ್ದೊಂದು ಅಬೋಲಿನ ಅಂತ ಒಂದು ಕಥೆ ಇದೆ. ಆ ಅಬೋಲಿನ ಕಥೆಯಲ್ಲಿ ಒಂದು ಮುಗ್ಧ ಹುಡುಗಿಯನ್ನು ಆ ಊರಿನ ಒಬ್ಬ ಕ್ರೂರಿ ಮನವೇಲ ಅಂತ ಇರ್ತಾನೆ, ಅವನು ಮೋಸ ಮಾಡ್ತಾನೆ. ಅವನು ಆ ಹುಡುಗಿಗೆ ತುಟಿಗೆ ಮುತ್ತು ಕೊಟ್ಟು, ಇದರಿಂದ ನೀನು ಗರ್ಭಿಣಿಯಾಗಿದೆಯಾ ಅಂತ ಹೇಳ್ತಾನೆ. ಆ ಹುಡುಗಿ ತಾಯಿ ಸತ್ತೋಗಿದ್ರಿಂದ ಅವಳಿಗೆ ಇದ್ರ ಬಗ್ಗೆ ಅರಿವಿರಲ್ಲ. ಅವಳು ತಂದೆ ಕರೆದು ಹೇಳಿದಾಗ ಅವಳು ಆ ಮನವೇಲ ಊರಿಡಿ ಇದನ್ನು ಸುದ್ದಿ ಮಾಡ್ತಾನೆ. ತಂದೆ ಕರೆದು ಕೇಳ್ತಾನೆ, ನಿನ್ನ ಗರ್ಭಿಣಿ ಆಗಿದೆ ಅಂದರೆ ಅವಳು ಹೌದು ಅಂತಾಳೆ. ಆವಾಗ ಅವನು ಊರಿನ ಒಂದು ಚರ್ಚಿಗೆ ಹೋಗ್ತಾನೆ, ಆ ಫಾದರ್ ಹತ್ರ ಕಾನ್ಫರೆನ್ಸ್ ಮಾಡ್ಕೋತಾನೆ. ಆಮೇಲೆ ಅವನು ಆ ಅಬೋಲಿನನ್ನು ಮನವೇಲಿನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಅವನು ಅಬೋಲಿನಾಗ 16 ವರ್ಷ, ಮನವೇಲಿನಿಗೆ 40 ವರ್ಷ. ಸೊ ಆ ತಂದೆ ಆ ಚರ್ಚಿಂದ ಬಂದು ಒಂದು ಭಾರವಾದ ಹೃದಯದಿಂದ ಅವನು ಒಂದೊಂದೇ ಮೆಟ್ಲಿರಿದು ಬರ್ತಾನೆ. ಆ ಕಥೆಯಲ್ಲಿ ಅದು ಎಷ್ಟು ದಾರುಣವಾಗಿ ವರ್ಣಿತವಾಗಿದೆ. ನಾನು ಅವ್ರ ಜೊತೆಗೆ ಹೋದಾಗ ಹೀಗೆ ಇನ್ನೊಂದು ಕಥೆ ಇದೆ, ಅವ್ರದ್ದು ಆಟ ಅಂತ ಒಂದು ಕಥೆ ಇದೆ. ಆಟ ಕಥೆಯಲ್ಲೂ ಹಾಗೆ ಒಬ್ಬ ಮುದುಕ ಬುಡಣ್ ಸಾಬರು ಒಂದು ಊರಿನ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಹೋಗ್ತಾರೆ, ಸಾವಿನ ಕುರಿತ ಕತೆ. ಆ ಕತ್ತಲಲ್ಲಿ ಮಿಂಚಿತ್ತಲ್ಲ, ಆ ಮಿಂಚು ಮಾತ್ರ ಬೆಳಕನ್ನು ಚೆಲ್ಲುತ್ತೆ. ಆ ಮಿಂಚಿ ಕಾಣಿಸೋದು ಏನಿದೆಯೋ ಅಷ್ಟನ್ನು ಮಾತ್ರ ಚಿತ್ತಾಲರು ವರ್ಣನೆ ಮಾಡ್ತಾ ಅವರ ದಾರಿಯನ್ನು ತೋರಿಸ್ತಾರೆ. ಸೊ ನಾನು ಚಿತ್ತಾಲರ ಜೊತೆಗೆ ಹೋದಾಗ ನನಗೂ ಅವ್ರನ್ನೆಲ್ಲ ಓದಿದ್ರಿಂದ ಅದನ್ನೆಲ್ಲ ನೋಡೋ ಒಂದು ಕುತೂಹಲ ಇತ್ತು. ಅವ್ರು ನನ್ನ ಹನೇಹಳ್ಳಿಗೆ ಕರ್ಕೊಂಡು ಹೋದರು. ಅಲ್ಲಿ ನನ್ನ ಚರ್ಚ್ ನೋಡಿ ನಾನು ತುಂಬ ಸ್ತಂಭೀಭೂತನಾದೆ. ಯಾಕಂದರೆ ಅದೊಂದು ಸಣ್ಣ ಮುರುಕು ಬಿಲ್ಡಿಂಗ್ ಆಗಿತ್ತು, ಅದರ ಮುಂದೆ 3 ಮೆಟ್ಲಿತ್ತು. ಆದರೆ ಇದು ಕಲಿಸಿದ ಪಾಠ ಇದೆಯಲ್ಲ, ನೀವು ಕೇಳಿದರೆ ಹೇಗೆ ಒಂದು ಲೈಫನ್ನು ಟ್ರಾನ್ಸ್ಫಾರ್ಮ್ ಅಂತ. ಅಲ್ಲಿ ಲಿಟ್ರರಿ ಇಮ್ಯಾಜಿನೇಷನ್ ಅಂದರೆ ಏನು, ಲಿಟ್ರೇಚರ್ನ ಒಂದು ವಾಸ್ತವತೆ ಮತ್ತು ನಿಜ ಜೀವನದ ವಾಸ್ತವತೆಗಿರುವ ಅಂತರ ನನಗೆ ಅಲ್ಲಿ ಪಕ್ಕನೆ ಹೊಳಿತು. ಎಪಿಫ್ಯಾನಿ ಅಂತಾರಲ್ಲ ಹಾಗೆ ಅದು ನನ್ನ ಮನಸ್ಸಿಗೆ ಗೋಚರವಾಯಿತು.
ಈಗ ಚಿತ್ತಾಲ್ರು ಇದು ನೋಡು, ಇದು ರಸ್ತೆ, ಇದು ಬುಡಣ್ ಸಾಬರು ಹೋಗಿರೋ ರಸ್ತೆ ಅಂತಿದ್ರು. ಅದೊಂದು ಏನು 100 ಅಡಿ ಇರಲಿಲ್ಲ ಅದು ರಸ್ತೆ. ಆದರೆ ಇನ್ ಮೈ ಇಮ್ಯಾಜಿನೇಷನ್ ಅವರು ಆಮೇಲೆ ನಾನು ಹೋಗಿ ಕಥೆ ನೋಡಿದರೆ, ಆ ಕಥೆಯಲ್ಲಿ ಆ ತಂದೆ ಏನು 100 ಮೆಟ್ಲಿಡಿದು ಬರ್ತೀನಿ ಅಂತ ಬರೆದಿರಲಿಲ್ಲ, ಅವರು ಮೆಟ್ಲನ್ನು ಬರೆದಿರಲಿಲ್ಲ. ಆದರೆ ಅದನ್ನು ಬರೀದೇನೆ ಅವರು ಒಬ್ಬ ತಂದೆ ಆ ಭಾರವಾದ ಹೃದಯದಿಂದ ಅಷ್ಟೊಂದು ಮೆಟ್ಲಿಳಿದು ಬರುವಂಥ ಒಂದು ಕಲ್ಪನೆಯನ್ನು ನನ್ನ ಮನಸ್ಸಲ್ಲಿ ಹುಟ್ಟು ಹಾಕಬೇಕಾದ್ರೆ ಆ ಬರವಣಿಗೆ ಯಾವ ರೀತಿ ಅದು, ಈ ವಿಚಾರಗಳಿದಾವಲ್ಲ, ಈ ಚಿಂತನೆ, ಇದು ಚಿತ್ತಾಲ್ರ ಒಂದು ಕ್ರಾಫ್ಟ್. ಇದು ನನ್ನನ್ನು ಆ ಕಾಲದಲ್ಲಿ ಸಣ್ಣ ವಯಸ್ಸಿನಲ್ಲೇ ನನಗದನ್ನು ಭಾಳ ಪ್ರಭಾವ ಉಂಟು ಮಾಡ್ತು. ಆ್ಯಂಡ್ ಮೋರ್ ಸೋ ಬಿಕಾಸ್ ಅವರು ಕೂಡ ಇಂಜಿನಿಯರ್ ಆಗಿದ್ದರು, ಅವರು ಕೂಡ ಮನೆ ಮಾತು ಕೊಂಕಣಿ, ಆಮೇಲೆ ಅವರು ನಮ್ಮ ಊರಿನ ತುಂಬ ಹತ್ತಿರದಿಂದ ಹೋದವರು. ಸೊ ಅನೇಕ ರೀತಿಯ ಸಾಮ್ಯಗಳಿದ್ದಂದ್ರೆ ನನಗೆ ಅವರತ್ತ ನಾನು ಭಾಳ ಆಕರ್ಷಿತನಾದೆ. ಆದರೆ ಅದೇ ಕಾಲಕ್ಕೆ ಒಬ್ಬನಿಗೆ ನೀವು ಈ ಇನ್ಫ್ಲುಯೆನ್ಸ್ ಅನ್ನೋದಿದೆಯಲ್ಲ, ಹೌದು, ಎಂಗ್ಸೈಟಿ ಆಫ್ ಇನ್ಫ್ಲುಯೆನ್ಸ್ ಇರುತ್ತೆ. ಅದರ ನಂತರ ನಾನೊಂದು ಕತೆ ಬರೆದಾಗ ನನಗೆ ತುಂಬ ಅದು ಮಯೂರದಲ್ಲಿ ಆವಾಗ ತಿಂಗಳ ಕತೆ ಅಂತ ಪ್ರಕಟವಾಗಿ, ಅವಾಗಿನ್ನೂ 17-18 ವರ್ಷ ನನಗೆಲ್ಲ ತುಂಬ ಅಭಿನಂದಿಸಿದರು. ಆಮೇಲೆ ಒಂದಿನ ಒಬ್ಬರು ಹೇಳಿದ್ರು, ನೀವು ಎಷ್ಟು ಚೆನ್ನಾಗಿ ಚಿತ್ತಾಲ್ರ ಥರ ಬರೀತೀರಿ ಅಂತ. ಅದಾದ ಕೂಡಲೇ ನನಗೆ ಒಮ್ಮೆಲೆ ಎಚ್ಚರಾಗೋಯ್ತು. ಎಚ್ಚರಾಗಿ ನಾನು ಆವಾಗ ಬರೆದ ಮೇಲೆ ಅದರ ನಂತರ 3-4 ಕಥೆಗಳಲ್ಲಿ ನಾನು ಅದನ್ನು ಚಿತ್ತಾಲ್ರು ಉಪಯೋಗಿಸೋ ಶಬ್ದಗಳನ್ನೆಲ್ಲ ಕಟ್ ಮಾಡಿ ತೆಗೆದು ನನ್ನ ಶಬ್ದಗಳನ್ನು ಹಾಕ್ತಾಯಿದ್ದೆ. ಒಬ್ಬ ಲೇಖಕನಿಗೆ ಭಾಷೆ ಸಿಗೋದು ಹೀಗೇ, ವೆನ್ ಯು ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಅಲ್ಲ, ನೀವು ಇದನ್ನು ನಾನು ಬಳಸಬಾರ್ದು, ಇದು ನನ್ನ ಸ್ಟೈಲ್ ಅಲ್ಲ, ಇದು ಚಿತ್ತಾಲ್ರ ಸ್ಟೈಲ್. ನಿನಗೆ ಒಂದು ಸಲ ನಿಮಗೆ ಅನುಭವ, ಈ ಇಂಪ್ರೆಷನ್ ಅಥವಾ ನಿಮ್ಮ ಏನು ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀರಿ, ಅದ್ರ ಬಗ್ಗೆ ಅವೇರ್ನೆಸ್ ಬರೋದು, ಅದ್ರ ಬಗ್ಗೆ ಜಾಗೃತಿ ಆದ ತಕ್ಷಣ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು. ಅದು ಒಬ್ಬ ಕ್ರಾಫ್ಟ್ಸ್ಮನ್ನಿನ ಒಂದು ಒಳ್ಳೆಯ ಲಕ್ಷಣ ಅಂತ ತಿಳ್ಕೊಂಡಿದ್ದೀನಿ ನಾನು. ಬಟ್ ಅವರ ಆ ಹೊಗಳಿಕೆ ಇದೆಯಲ್ಲ, ಅದು ನನಗೊಂದು ಈ ಎಚ್ಚರವನ್ನು ತಂತು. ಮತ್ತು ನಾನು ಹಂಗೆ ಅವರಿಂದ ಹೊರಗೆ ಬಂದೆ ನಾನು. ಆದರೆ ನನ್ನ ಜೀವನ ಇಡೀ ನಾನು ಅವರ ಒಂದು ಪ್ರಭಾವಕ್ಕೆ, ಅವರ ಚಿಂತನೆ ಇರಲಿ, ಕಥೆಗಳಿರಲಿ, ನಾನು ತುಂಬ ಚಿತ್ತಾಲ್ರಿಂದ ಪ್ರಭಾವಿತನಾಗಿದ್ದೇನೆ. ಅಂತೆಯೇ ನಾನು ಅನೇಕ ನಮ್ಮ ಕನ್ನಡದ ಇತರ ಬರಹಗಾರರಿಂದಲೂ ಆಗಿದ್ದೇನೆ. ನಾನು ಇನ್ನೂ ಮುಖ್ಯವಾಗಿ ನಾನು ಹೇಳಬೇಕೆಂದ್ರೆ, ನಮ್ಮಲ್ಲಿ ಶಾಂತಿನಾಥ್ ದೇಸಾಯಿ, ಆಮೇಲೆ ಲಂಕೇಶರು, ಅನಂತಮೂರ್ತಿಯವರು, ದೇವನೂರು ಮಹಾದೇವ, ಆಮೇಲೆ ಶಿವರಾಮ್ ಕಾರಂತರು, ಇವರೆಲ್ಲ ನನ್ನನ್ನು ತುಂಬ ಪ್ರಭಾವಿಸಿದ ಲೇಖಕರು. ಕುವೆಂಪು. ಸೊ ಅಂದರೆ ಕೆಲವರು ಪದ್ಯದಲ್ಲಿ, ಕೆಲವರು ತಮ್ಮ ಗದ್ಯದಲ್ಲಿ. ಆದರೆ ಒಂದು ಕನ್ನಡದ ಒಂದು ಪರಂಪರೆ ಇದೆಯಲ್ಲ, ಅದು ನಾವು ಬರೀ ಆಧುನಿಕ ಸಾಹಿತ್ಯವನ್ನು ಮಾತ್ರ ನೋಡ್ತೇವೆ. ನಿಜವಾಗಲೂ ನಾವು ಒಟ್ಟಾಗಿ ಒಂದು ನೋಡಿದಾಗ ಅದರಲ್ಲಿರೋ ಒಂದು ವೈವಿಧ್ಯತೆ ಮತ್ತು ಅವರ ಭಾಷಾ ಪ್ರಯೋಗ ಅತ್ಯಂತ ಅನನ್ಯವಾದದ್ದು ಅಂತ ನಂಗೆ ಅನಿಸುತ್ತೆ. ಈ ಎಚ್ಚರವನ್ನು ನನಗೆ ತಂದುಕೊಟ್ಟವರು GH ನಾಯಕರು. ಅವರು ನಮ್ಮ ಊರಿನವರು, ಮತ್ತು ನಾನು ಮೈಸೂರಲ್ಲಿದ್ದಾಗ ನನಗೆ ತುಂಬ ಆತ್ಮೀಯರಾದರು. ಅವರು ನನಗೆ ಹಳೆಗನ್ನಡದ ಪಾಠವನ್ನು ಮಾಡಿಸಿದರು. ನಾನು ಎಂಜಿನಿಯರಿಂಗ್ ಸ್ಟೂಡೆಂಟ್ ಆದರೂ ಕೂಡ 5 ವರ್ಷ ನನಗೆ ಅವರು ನಿಜವಾಗಲೂ ಒಂದು ಹಳೆಗನ್ನಡದ ಒಂದು ಪಾಠ ಮಾಡಿದರು. ಇದೆಲ್ಲವೂ ಒಬ್ಬ ಲೇಖಕನ ಮನಸ್ಸು, ಒಬ್ಬ ಲೇಖಕನ ಒಂದು ಲೋಕ ಅಂತಲೇ ಹೇಳ್ತೀವಲ್ಲ, ಅದು ಫಾರ್ಮ್ ಆಗಲಿಕ್ಕೆ ಕಾರಣ ಆಗಿದೆ. ಆದರೆ ಇವತ್ತು ಕಾಸರವಳ್ಳಿಯವರು ಒಂದು ಮಾತು ಹೇಳ್ತಾಯಿದ್ರು, ಹೇಗೆ ಒಂದು ಕಾಲದಲ್ಲಿ ನಾವು ಚಿಂತನೆ ಮಾಡ್ತಾಯಿದ್ವಿ ಅಂತ. ನಾವು ಚರ್ಚೆ ಮಾಡ್ತಾ ಇದ್ದಾಗ ಕನ್ನಡ ಸಾಹಿತ್ಯ ಬರೀ ಕನ್ನಡ ಅಂತ ನಾವು ಯೋಚನೆ ಮಾಡ್ತಿರಲಿಲ್ಲ. ನಮ್ಮ ಮಾತುಕತೆಗಳಲ್ಲಿ ಅದು ದಿವಾಕರ್ ಇರ್ಬೋದು, ಅಥವಾ ಅನಂತಮೂರ್ತಿಯರು ಇರ್ಬೋದು, ಅಥವಾ GH ನಾಯಕ್ ಇರ್ಬೋದು, ಎಲ್ಲರೂ ಜಗತ್ತಿನ ಸಾಹಿತ್ಯದ ಕುರಿತು ಮಾತಾಡ್ತಾಯಿದ್ರು. ಅಲ್ಲಿ ದಾಸ್ತೋವ್ಸ್ಕಿ ಕುರಿತು ಮಾತಾಡ್ತಾಯಿದ್ರು, ಟಾಲ್ಸ್ಟಾಯ್ ಬಗ್ಗೆ ಮಾತಾಡ್ತಾಯಿದ್ರು, ನಬಕೋವ್ ಬಗ್ಗೆ ಮಾತಾಡ್ತಾಯಿದ್ರು. ಆದ್ದರಿಂದ ಏನಾಯಿತು ಅಂದರೆ, ಅದಕ್ಕೂ ಒಂದು ಕಾರಣ ಇದೆ. ಯಾಕಂದರೆ ಇವರಲ್ಲಿ ಅನೇಕರು ಇಂಗ್ಲೀಷ್ ಸಾಹಿತ್ಯದ ಅಧ್ಯಾಪಕರು. ಲಂಕೇಶ್ ಹೊತ್ತಿಗೆ ನನಗೆ ಇನ್ನೂ ನೆನಪಿದೆ, ಅವರು ಒಂದು ಕ್ಯಾಥರಿನ್ ಆನೆ ಪೋರ್ಟರ್ದು ಒಂದು ಕಥೆನ ನನಗೆ ಕೊಟ್ಟು ಟ್ರಾನ್ಸ್ಲೇಟ್ ಮಾಡಿದ್ರು. ಅದ್ರ ಬಗ್ಗೆ ನಾವು ತುಂಬ ಚರ್ಚೆ ಮಾಡಿದ್ವಿ. ಅಂದರೆ ನಮಗೆ ಒಂದು ಕನ್ನಡ ಮಾತ್ರ ನಮ್ಮ ಆಡಂಬಲ ಅಲ್ಲ, ಕನ್ನಡ ಮಾತ್ರ ನಮಗೆ ಈ ಒಂದು ಸಾಹಿತ್ಯದ ಗ್ರಹಿಕೆಗೆ ಸಾಧನೆ ಅಷ್ಟು ಮಾತ್ರ ಸಾಲದು ಅನ್ನೋ ಒಂದು ಪ್ರಜ್ಞೆ, ಮತ್ತು ನಮ್ಮ ಎಲ್ಲ ಚರ್ಚೆಗಳಲ್ಲಿ ಅದನ್ನು ತರುವಂಥ ಒಂದು ಮೆಚುರಿಟಿ, ಮತ್ತು ಅವ್ರದ್ದು ಒಂದು ಎಕ್ಸ್ಪೋಜರು ಈ ಎಲ್ಲ ಲೇಖಕರಿಗೂ ಇತ್ತು. ಅದು ಬಹುಶಃ ನನ್ನ ಮೇಲೆ ತುಂಬ ಪ್ರಭಾವ ಬೀರ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ನೀವು ಚಿತ್ತಾಲ್ರ ಬಗ್ಗೆನೇ, ಚಿತ್ತಾಲ್ರನ್ನ ಇಟ್ಕೊಂಡೆ ಮತ್ತೆ ಒಂದು ಸ್ವಲ್ಪ ಮುಂದುವರಿಯೋದಾದರೆ, ಚಿತ್ತಾಳ್ ಅವರು ಉತ್ತರ ಕನ್ನಡದ ಹಳ್ಳಿಯ ಮತ್ತು ತಮ್ಮ ಜಗತ್ತಿನನ್ನು ಚಿತ್ರಿಸುವುದ ಜೊತೆ ಅವರು ಮುಂಬೈಯದ ಒಂದು ಅರ್ಬನ್ ಲೈಫನ್ನು ಕೂಡ ಇದು ಮಾಡಿದರು. ಅದೇ ಒಂದು ಪ್ಯಾಟರ್ನ್ ನಿಮ್ಮಲ್ಲಿನೂ ಕಾಣ್ತೇವೆ. ಯು ಆರ್ ನಾಟ್ ಜಸ್ಟ್ ಅರ್ಬೇನ್ ಬಟ್ ಅರ್ಬನ್ ಇನ್ ನಿಮ್ಮ ಇದರಲ್ಲಿ.
ಆ, ಈ ಅರ್ಬನ್ ಲೈಫ್ ಬಗ್ಗೆ ನೀವು ಈವನ್ ನಿಮ್ಮ ರೀಸೆಂಟ್ ನಾವೆಲ್ ಸಕಿನಾಳ ಮುತ್ತಿನಲ್ಲಿನೂ ಅದು ಬಂದರೂ ಇವತ್ತು ಏನು ಅನಿಸುತ್ತೆ ನಿಮಗೆ ಇವತ್ತಿನ ಅರ್ಬನ್ ಲೈಫಿನ ಜೊತೆ ಇನ್ನೂ ಏನಾದರೂ ನಾವು ಹೆಚ್ಚಿನ ಬೇರೆ ಬೇರೆ ಅದರ ಫೆಸೆಟ್ಸ್, ಅದರ ಡೈಮೆನ್ಷನ್ಸನ್ನು, ಅದರ ಡಿಲೆಮಾಸ್, ಕ್ರೈಸಿಸ್ಗಳನ್ನು ಏನಾದರೂ ತೋರಿಸುವ ಅಥವಾ ಏನಾದರೂ ನಿಮಗೆ ಹೇಳುವ ವಿಷಯವೇನು ಇದೆಯಾ ಅರ್ಬನ್ ಲೈಫ್ ಬಗ್ಗೆ? ನನಗೇನಿಸುತ್ತೆ ಅಂದರೆ ನನಗಿಂತ ಹಿಂದಿನ ತಲೆಮಾರಿನ ಜನ ಅವರು ನಗರವನ್ನು ನೋಡುವ ಕ್ರಮಕ್ಕೂ ನಾವು ನಗರವನ್ನು ನೋಡುವ ಕ್ರಮಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕಂದರೆ ಆವಾಗ ಅದನ್ನು ಹೆಚ್ಚು ಬ್ಲ್ಯಾಕ್ ಆ್ಯಂಡ್ ವೈಟಾಗಿ ನೋಡ್ತಾ ಇದ್ರು ಅಂತ ನಂಗೆ ಅನಿಸುತ್ತೆ. ಅಂದರೆ ಅದು ತುಂಬ ಒಂದು ಆಪಾದನೆಯಾಗಿ ನೋಡಬಾರ್ದು, ಬಟ್ ಅದರಲ್ಲಿ ಒಂದು ಡಿಮಾರ್ಕೇಷನ್ ಒಂದು ಸಾಧ್ಯ ಇತ್ತು. ಅದು ಯಾಕೆ ಸಾಧ್ಯ ಇತ್ತು ಅಂತಂದರೆ ನಗರಗಳು ಇನ್ನೂ ನಮ್ಮ ಹಳ್ಳಿಯ ನೆರಳುಗಳಲ್ಲೇ ಇದ್ದವು, ಮುಂಬೈಯನ್ನು ಬಿಟ್ಟು. ಕನ್ನಡದ ಮಟ್ಟಿಗಂತೂ ಹೇಳಬೇಕಂದ್ರೆ ಬೆಂಗಳೂರು ಒಂದು ಇದ್ರ ಸಿಟಿನೇ ಅಲ್ಲ. ಅದು ಒಂದು ರೀತಿಯ ನಮ್ಮೂರಿಂದ ಯಾರೂ ಬೆಂಗಳೂರಿಗೆ ಬರ್ತಾನೂ ಇರಲಿಲ್ಲ, ಬೆಂಗಳೂರಲ್ಲಿ ಕೆಲಸಗಳೂ ಇರಲಿಲ್ಲ, ಎಲ್ಲರೂ ಬಾಂಬೆಗೆ ಹೋಗ್ತಾಯಿದ್ರು. ಆದರೆ ಇವತ್ತು ಒಂದು ಮಹತ್ವದ ಬದಲಾವಣೆ ನಗರಗಳಲ್ಲಾಗಿದೆ. ಅದು ಜಾಗತೀಕರಣದಿಂದ ಉಂಟಾದ ಬದಲಾವಣೆ. ಅದು ಏನಂದರೆ ಅದು ಈ ನಗರದ ಬದುಕು ಅಥವಾ ನಮ್ಮ ಟ್ರಾಫಿಕ್ಕು ಜಂಜಡ ಅದು ಯಾವುದೂ ಅಲ್ಲ. ಅದು ಮುಖ್ಯವಾದ ಒಂದು ಬದಲಾವಣೆ ಆಗಿರೋದು ನಮ್ಮ ಮೊರಾಲಿಟಿಯಲ್ಲಿ. ನಮ್ಮ ನೈತಿಕತೆ ಏನಿದೆಯಲ್ಲ, ಆ ನೈತಿಕ ಸಂದಿಗ್ಧತೆ ಅದು ಇಟ್ ಹ್ಯಾಸ್ ಬಿನ್ ಅನ್ರಿಸಾಲ್ವ್ಡ್ ಇನ್ ದ ಸಿಟೀಸ್. ಅದು ಯಾಕೆ ಅನ್ರಿಸಾಲ್ವ್ಡ್ ಅಂದರೆ ನಾವು ಈ ಜಾಗತೀಕರಣದ ಫಲಾನುಭವಿಗಳು, ಎಲ್ಲರೂ ಫಲಾನುಭವಿಗಳು. ಆದ್ದರಿಂದ ನಮಗೆ ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಗೊತ್ತಿಲ್ಲ, ಅದನ್ನು ಹೇಗೆ ನಿರಾಕರಿಸಬೇಕು ಅಂತ ಗೊತ್ತಿಲ್ಲ. ಈ ರೀತಿಯ ಒಂದು ನೈತಿಕ ಸಂದಿಗ್ಧತೆ ಇದೆಯಲ್ಲ, ಇದನ್ನು ಎಡದವರು ಅತಿಗೆ, ಬಲದವರು ಇನ್ನೊಂದು ಅತಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ದಿಸ್ ಈಸ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಥಿಂಗ್ ಅನ್ರಿಸಾಲ್ವ್ಡ್ ಇನ್ ಟುಡೇಸ್ ಅರ್ಬನ್ ಲೈಫ್ ಅಂತ ನಂಗೆ ಅನಿಸುತ್ತೆ. ಇದನ್ನು ನಾವು ಮುಖಾಮುಖಿ ಆಗಬೇಕು, ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾಕಂದರೆ ಈಗ ಬೆಳಿಗ್ಗೆ ಮತ್ತೆ ಇನ್ನೊಂದು ಮಾತು ಬಂತು, ಚಳುವಳಿಗಳ ಬಗ್ಗೆ ಮಾತು ಬಂತು. ಚಳುವಳಿಗಳು ಇಲ್ಲ ಅಂತ. ಚಳುವಳಿಗಳು ಯಾವಾಗ ಇರ್ತಾವೆ ಅಂದರೆ ನಿಮಗೊಂದು ಕ್ಲಿಯರ್ ಆದ ಒಂದು ಎನಿಮಿ ಇರಬೇಕು. ಎನಿಮಿ ಇಸ್ ಎ ಹಾರ್ಶ್ ವರ್ಡ್, ಬಟ್ ನಾನು ಹೇಳ್ತೇನೆ, ಒಂದು ಎದುರಾಳಿ ಇರಬೇಕು. ಆವಾಗ ಒಂದು ಆಗುತ್ತೆ. ಈಗ ಆ ಎದುರಾಳಿ ಯಾಕಿಲ್ಲ ಅಂದರೆ ಈ ಒಂದು ನೈತಿಕ ಸಂದಿಗ್ಧತೆಯ ಕಾರಣಕ್ಕೆ ನಮ್ಮಲ್ಲಿ ಎದುರಾಳಿಗಳಿಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ, ವಿ ಇನ್ವೋಕ್ ಅವರ್ ಪಾಸ್ಟ್. ಏನೋ ಒಂದು, ಯಾಕಂದರೆ ಪಾಸ್ಟ್ ಈಸ್ ಸಮಥಿಂಗ್ ದಟ್ ಈಸ್ ಲೆಫ್ಟ್ ಟು ಯುವರ್ ಇಮ್ಯಾಜಿನೇಷನ್ ಆ್ಯಂಡ್ ಲೆಫ್ಟ್ ಟು ವಾಟ್ಸಪ್ ಗಾಸಿಪ್. ಸೊ ಅದರಿಂದ ಏನಾಗುತ್ತೆ, ನಮಗೆ ಒಂದು ನಮ್ಮ ಊಹೆಯಲ್ಲಿ ನಮ್ಮ ಎದುರಾಳಿಗಳನ್ನು, ಅದು ಜಾತಿ ಇರಲಿ ಅಥವಾ ನಮ್ಮ ಮುಸ್ಲಿಮರು ಇರಲಿ, ಏನೋ ಒಂದು ಇರಲಿ, ನಮ್ಮ ದೇಶದ ಒಂದು ಚರಿತ್ರೆ ಇರಲಿ, ಏನೋ ಒಂದನ್ನು ನಾವು ಒಂದು ಕಲ್ಪಿಸಿಕೊಂಡು ವಿ ಆರ್ ರನ್ನಿಂಗ್ ಅವೇ ಫ್ರಮ್ ದಿಸ್ ಕಾಂಪ್ಲೆಕ್ಸಿಟಿ ಆಫ್ ರಿಸಾಲ್ವಿಂಗ್ ದ ನೈತಿಕವಾದ ಒಂದು ಸಂದಿಗ್ಧವನ್ನು ಬಗೆಹರಿಸಿಕೊಳ್ಳುವಲ್ಲಿ. ಆದ್ದರಿಂದ ಸಾಹಿತ್ಯದ ಬಿಕ್ಕಟ್ಟುಗಳಲ್ಲಿ ಇದು ಬಹಳ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದನ್ನು ನಾವು ಎದುರಿಸಬೇಕು ಮತ್ತು ಇದರ ಬಗ್ಗೆ ನಾವು ಬರಿಬೇಕು. ಆದ್ದರಿಂದ ಇದಕ್ಕೆ ತಕ್ಕಂಥ ಕಥನಗಳನ್ನು ಹುಡುಕಬೇಕು, ಇದಕ್ಕೆ ತಕ್ಕಂತಹ ಒಂದು ವೈಚಾರಿಕವಾದ ಒಂದು ಫ್ರೇಮ್ವರ್ಕನ್ನು ನಾವು ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಯಾವಾಗಲೂ ಒಂದು ವೈಚಾರಿಕ ಫ್ರೇಮ್ವರ್ಕ್ ಹೊರಗಡೆಯಿಂದ ಬಂದಿರೋದಿಲ್ಲ, ಅದು ಅನುಭವದ ಒಳಗಿಂದಲೇ ಹುಟ್ಟಬೇಕದು. ಆದ್ದರಿಂದ ನಮಗಿರೋ ಈ ಒಂದು ಸಂದಿಗ್ಧತೆ ಅಂಥ ಒಂದು ಕಾಲಕ್ಕಾಗಿ ಕಾಯ್ತಾ ಇದೆ ಅಂತ ನನಗೆ ಅನಿಸುತ್ತೆ. ನೀವು ಕನ್ನಡ ಒಳ ಜಗತ್ತಿನಲ್ಲಿಯೂ ನಿಮ್ಮದೇ ಆದ ಒಂದು ಸ್ಥಾನ ಇದೆ, ಮತ್ತು ಯು ಆರ್ ಅ ವೆರಿ ರೇರ್ ಕನ್ನಡ ರೈಟರ್ ಹೂ ಎಂಗೇಜಸ್ ವಿತ್ ಔಟ್ಸೈಡ್ ಕನ್ನಡ ವರ್ಲ್ಡ್. ಇವು ಎರಡನ್ನೂ ನೋಡಿದಾಗ ನಿಮ್ಮ ರಿಸೆಪ್ಷನ್ ಬಗ್ಗೆ ಒಂದು 4 ಮಾತು ಹೇಳ್ತೀರಾ? ಇಲ್ಲಿ ಹೇಗೆ, ಮತ್ತು ನಾನು ಹೊರಗಡೆ ಹೋದಾಗ ಗಾಚರ್ ಗೋಚರ್ ಬಗ್ಗೆ, ಅಂದರೆ ಸುಮಾರು ಒಂದು 20-30 ವರ್ಷದಿಂದ ನಾವು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಹೊರಗಡೆ ಹೋದಾಗ ಸ್ಪೀಕಿಂಗ್ ಆಫ್ ಶಿವ ಹೇಳ್ತಾ ಇದ್ರು, ಅಥವಾ ಸಂಸ್ಕಾರದ ಟ್ರಾನ್ಸ್ಲೇಷನ್ ಬಗ್ಗೆ. ಈಗ ನಾನು ಬೇರೆ ಯೂನಿವರ್ಸಿಟಿಗಳಿಗೆಲ್ಲ ಹೋದಾಗ ಗಾಚರ್ ಗೋಚರ್ ಬಗ್ಗೆ ಮಾತಾಡ್ತಾರೆ. ಸ್ಟೂಡೆಂಟ್ಸ್ ಅಲ್ಲಿ ಅಂದರೆ ಅದು ಕರಿಕ್ಯುಲಮ್ನಲ್ಲಿದೆ, ಮತ್ತು ಬೇರೆ ಫ್ರೀಲಾನ್ಸ್ ಆಗಿ ಓದ್ದವರು ಇದ್ದಾರೆ. ನಿಮ್ಮ ಅನುಭವ ಹೇಗೆ, ಅಂದರೆ ಇಂಗ್ಲೀಷ್ ಜಗತ್ತಿನಲ್ಲಿ ಅಥವಾ ಕನ್ನಡದ ಆಚೆ ನಿಮ್ಮ ರಿಸೆಪ್ಷನ್ ಬಗ್ಗೆ? ಅದು ಒಂದು ರೀತಿಯ ಒಬ್ಬ ಲೇಖಕನಿಗೆ ಇದು ಒಳ್ಳೆಯದಂತ ಅಂದ್ಕೊಂಡಿದ್ದೀನಿ ನಾನು. ಒಳ್ಳೆಯದಂದರೆ ಅದು ಖ್ಯಾತಿ ಅಥವಾ ಹೆಸರಿನ ದೃಷ್ಟಿಯಿಂದ ಅಲ್ಲ. ಒಂದು ಕೃತಿಯನ್ನು ಒಂದು ನಮ್ಮ ಕನ್ನಡದ ವಲಯ ನೋಡೋದ ಕ್ರಮಕ್ಕೂ ಅದರ ಆಚೆ ಅದನ್ನು ನೋಡೋ ಕ್ರಮಕ್ಕೂ ತುಂಬ ವ್ಯತ್ಯಾಸಗಳಿದ್ದಾವೆ. ವ್ಯತ್ಯಾಸಗಳು ಯಾಕಿದ್ದಾವೆ ಅಂದರೆ, ನಾವು ನಮ್ಮ ಕನ್ನಡದಲ್ಲಿ ಅದನ್ನು ನೋಡುವಾಗ ಕೆಲವು ಸಂಗತಿಗಳನ್ನು ಗ್ರಹಿತ ಹಿಡಿದು ನೋಡಿರ್ತೀವಿ, ಹೊರಗಡೆಯವರಿಗೆ ಆ ಸೌಲಭ್ಯ ಇರೋದಿಲ್ಲ. ಆ ಸೌಲಭ್ಯ ಇಲ್ಲದೇ ಇರೋದ್ರಿಂದ ಅವರು ಅದನ್ನು ಬೇರೆ ಥರ ನೋಡ್ತಾರೆ. ಒಬ್ಬ ಲೇಖಕನಿಗೆ ಇದು ಎರಡೂ ಕೂಡ ಅತ್ಯಂತ ಅಗತ್ಯವಾದದ್ದು. ಯಾಕೆಂದರೆ ನಾನು ಬೆಳೆದು ಬರ್ತಾನೆ, ನಾನೀಗ ಹೇಳ್ದಂಗೆ
ನಾನು ಕೇವಲ ಕನ್ನಡ ಸಾಹಿತ್ಯ ಮಾತ್ರ ಅಲ್ಲ, ಜಗತ್ತಿನ ಬೇರೆ ಬೇರೆ ಸಾಹಿತ್ಯದ ಕೂಡ ಅಧ್ಯಯನ ಮಾಡಿ ಬೆಳೆದವನು. ಹಾಗಿರುವಾಗ ಈಗ ನಾವು ಬರೆದದ್ದು ಕೂಡ ಒಂದು ಬೇರೆ ಯಾರೋ ಓದ್ತಾರೆ, ಬೇರೆ ಯಾವುದೋ ದೇಶದಲ್ಲಿ ಓದ್ತಾರೆ, ಬೇರೆ ಯಾವುದೋ ಭಾಷೆಯಲ್ಲಿ ಓದ್ತಾರೆ ಅನ್ನುವುದು ಒಂದು ಅನುಭವ ಇದೆಯಲ್ಲ, ಮತ್ತು ಆ ಪ್ರತಿಕ್ರಿಯೆಗಳು ಒಟ್ಟಾರೆ ಆದ ಒಂದು ಚಿತ್ರವನ್ನು ಮತ್ತು ಬರವಣಿಗೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಇರುವ ನಮ್ಮ ಕಲ್ಪನೆಗಳನ್ನು ಬದಲಾಯಿಸುವಷ್ಟು ಶಕ್ತವಾಗಿರ್ತವೆ. ಅದು ನನಗೆ ಭಾಳ, ಒಬ್ಬ ಲೇಖಕನಾಗಿ ಇಟ್ಸ್ ಎನ್ ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನಂಗೆ ಅನಿಸುತ್ತೆ. ಹಾಗಾಗಿ ಈ ಅರ್ಥದಲ್ಲಿ ಟ್ರಾನ್ಸ್ಲೇಷನ್ ಅನ್ನೋದು ಭಾಳ ಮುಖ್ಯವಾದ ಪಾತ್ರ ವಹಿಸೋದ್ರಿಂದ ಕನ್ನಡ ಜಗತ್ತಿನಲ್ಲಿ ಇಟ್ಕೊಂಡು ನಾವು ಇವತ್ತು ಯಾವ ರೀತಿಯ ಒಂದು ಟ್ರಾನ್ಸ್ಲೇಷನ್ ಪಾಲಿಸಿ ಅನ್ನಬಾರ್ದು, ಬಟ್ ನಮಗೊಂದು ಕಲ್ಚರಲ್ ಅಥವಾ ಇಂಟಲೆಕ್ಚುವಲ್ ಎಜೆಂಡಾ ಇರಬೇಕಾಗುತ್ತೆ. ಆ ದೃಷ್ಟಿಯಿಂದ ಕನ್ನಡ ಜಗತ್ತು ಯಾವ ರೀತಿ ಟ್ರಾನ್ಸ್ಲೇಷನ್ ಮೂಲಕ ಹೊರ ಜಗತ್ತನ್ನು ಮುಟ್ಟಬೇಕು ಮತ್ತು ಹೊರ ಜಗತ್ತನ್ನು ಒಳಗಡೆ ತಗೊಂಡು ಶ್ರೀಮಂತ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗನ್ಸುತ್ತೆ ನಾವು ಹೊರಗಡೆಯಿಂದ ಒಳಗೆ ಬರೋದ್ರ ಬಗ್ಗೆ ನಾವು ಅನುವಾದಗಳನ್ನು ಮಾಡ್ತಾ ಇದ್ದೀವಿ, ಆದರೆ ಅದು ಅನುವಾದದಿಂದ ಬಗೆಹರಿಯೋ ಪ್ರಶ್ನೆ ಅಲ್ಲ. ಇದು ಹೊರಗಡೆಯಿಂದ ನಾವು ಒಳಗಡೆ ತೊಗೊಂಡ್ರೆ ನಾವು ಅದರ ಬಗ್ಗೆ ಏನು ಚಿಂತನೆ ಮಾಡ್ತೀವಿ, ಅದು ನಮಗೆ ಏನು ಕೊಡ್ತು ಅನ್ನೋದಿದೆಯಲ್ಲ. ಈಗ ನಾವು ಉದಾಹರಣೆ ಒಂದು ಹೇಳ್ತೇನೆ ನಿಮಗೆ. ನಾವು ಕುವೆಂಪುರವರ ಕಾದಂಬರಿಗಳು ಇಷ್ಟೊಂದೆಲ್ಲ ಚರ್ಚೆ ಆಗ್ತಾ ಇದೆ. ನಿಜವಾಗ್ಲೂ ನನಗನ್ನಿಸುತ್ತೆ ನಾವು 20ನೇ ಶತಮಾನದಲ್ಲಿ ಒಂದು ರಿಯಲಿಸ್ಟಿಕ್ ರೈಟಿಂಗ್ ಬಂತು, ರಿಯಲಿಸಮ್. 20ನೇ ಶತಮಾನದ ರಿಯಲಿಸಮ್ನ ಕಾದಂಬರಿಗಳ ಹಿನ್ನೆಲೆಯಲ್ಲಿ ಕುವೆಂಪು ಅವರ ಕಾದಂಬರಿಗಳನ್ನು ಡಿಸ್ಕಸ್ ಮಾಡಬೇಕು. ಜಗತ್ತಿನ ಕಾದಂಬರಿಗಳನ್ನು ಡಿಸ್ಕಸ್ ಮಾಡುವಾಗ ನಾವು, ಅಥವಾ 19ನೇ ಶತಮಾನದ ಕೊನೆಯಲ್ಲಿ ಟಾಲ್ಸ್ಟಾಯ್ ಇತರರು ಬರೆದಾಗ, ಆದರೆ ನಮ್ಮ ಕನ್ನಡ ಎಷ್ಟು ಸಂಕುಚಿತ ಆಗಿದೆ, ನಾವು ಬರೀ ಅದನ್ನೇ ಹೇಳಿದ್ದನ್ನೇ ಹೇಳ್ತಿರ್ತೀವಿ. ನಮಗೊಂದು ವಿಶಾಲವಾದ ದೃಷ್ಟಿ ಇಲ್ಲ. ಯಾಕಂದರೆ ಸಾಹಿತ್ಯ ಅನ್ನೋದು ನಮ್ಮಲ್ಲೇ ಎಲ್ಲ ಸಾಹಿತ್ಯವೇ. ಅದು ಯು ರೈಟ್ ಇನ್ ಎ ಲ್ಯಾಂಗ್ವೇಜ್, ಇಟ್ ಇಸ್ ಇನ್ಸಿಡೆಂಟಲ್ ಅಲ್ವಾ? ಯಾಕಂದರೆ ಒಬ್ಬ ದೊಡ್ಡ ಸಾಹಿತಿ ಇನ್ನೊಂದು ಭಾಷೆಯಲ್ಲಿ ಹುಟ್ಟಿದ್ರು ದೊಡ್ಡ ಸಾಹಿತ್ಯನೇ ಆಗಿರ್ತದೆ. ಕುವೆಂಪು ಇಂಗ್ಲೀಷಲ್ಲಿ ಹುಟ್ಟಿದ್ರು ದೊಡ್ಡ ಸಾಹಿತ್ಯನೇ ಆಗಿರ್ತದೆ, ಯಾಕಂದರೆ ಅವ್ರದ್ದು ಆ ಮನಸ್ಸು. ಆದ್ದರಿಂದ ನಮ್ಮ ಒಂದು ಹೊರಗಡೆಯಿಂದ ನಾವು ಅನುವಾದ ಮಾಡಿದರೆ ಸಾಲದು, ಚಿಂತನೆಯ ಬಗ್ಗೆ ನಾವು ಅದನ್ನು ಚಿಂತಿಸಬೇಕು, ಆ ಚಿಂತನೆ ಬರಬೇಕು. ಅದು ಏನು ಅನುವಾದ ಆಯಿತು, ಯಾಕೆ ಏನು ಬಂತು ಅನ್ನೋದು. ಇನ್ನು ನಮ್ಮ ಒಳಗಡೆಯಿಂದ ಹೊರಗಡೆ ಹೋಗಬೇಕಲ್ಲ. ಅದಕ್ಕೆ ಅನೇಕರು ಏನು ಮಾಡ್ತಾನೆ, ಎರಡು ದೃಷ್ಟಿಯಿಂದ ಇದನ್ನು ನೋಡ್ಬೋದು. ಒಬ್ಬ ಲೇಖಕನಾಗಿ, ಇನ್ನೊಬ್ಬನು ಒಂದು ಇಡೀ ಒಂದು ಕನ್ನಡದ ಒಂದು ಸಾಂಸ್ಕೃತಿಕ ಕೆಲಸ ಆಗಿ. ನಾನು ಲೇಖಕನಾಗ ಮಾತಾಡ್ತೀನಿ, ಯಾಕಂದರೆ ಕನ್ನಡವಾಗಿ ಸಾಂಸ್ಕೃತಿಕ ಕೆಲಸ ಮಾಡೋದು ನನ್ನ ಅಳವಿಗೆ ಮೀರಿದ ಕೆಲಸ. ಅದನ್ನು ಸಂಸ್ಥೆಗಳು, ಸರ್ಕಾರಗಳು ಮಾಡಬೇಕು ಅದನ್ನು. ಆದರೆ ಅದ್ರ ಬಗ್ಗೆ ಮಾತಾಡ್ತೀನಿ ಸ್ವಲ್ಪ. ಲೇಖಕನಾಗಿ ನನ್ನ ಕೃತಿಗಳು ಅಥವಾ ಯಾರದೇ ಒಬ್ಬರ ಕೃತಿಗಳು ಅನುವಾದ ಆದಾಗ ನಿಮಗೆ ನಿಮ್ಮ ಕೃತಿಗಳ ಬಗ್ಗೆ ಇರುವ ಒಂದು ಏನು ಹೇಳೋದು, ನಂಬಿಕೆ ಇರುತ್ತಲ್ಲ, ಅದು ಸ್ವಲ್ಪ ಅಲಗಾಡುತ್ತೆ. ಯಾಕೆಂದರೆ ಅನುವಾದ ಆದ ಕೂಡಲೇ ಅತ್ಯಂತ ಶ್ರೇಷ್ಠ ಅನಿಸುವ ಸಾಲುಗಳು, ಐಡಿಯಾಗಳು ಸಿಲ್ಲಿ ಅನ್ಸಕ್ಕೆ ಶುರುವಾಗುತ್ತೆ. ಇದು ಬರೀ ಬೆಳಗಲ್ಲೋ ಅಣ್ಣ ಅನ್ನೋ ಒಂದು ಸಾಲು ನೀವು ಇಂಗ್ಲೀಷಲ್ಲಿ ಮಾಡಿದರೆ ಇಟ್ ಈಸ್ ಸಚ್ ಎ ಸಿಲ್ಲಿ ಥಿಂಗ್. ಆದರೆ ಕನ್ನಡದಲ್ಲಿ ಅದು ಮೈ ನವಿರಳಿಸುತ್ತೆ. ಅದು ಯಾಕೆ ಅಂತ ನಾವು ಯೋಚನೆ ಮಾಡಬೇಕು. ನೀವು ಹಾಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದಾಗ ದೆನ್ ಯು ಸಿ ಏನು ಒಬ್ಬ ರೈಟರ್ನ ಮಹತ್ವ ಏನು, ಟ್ರಾನ್ಸ್ಲೇಷನ್ ಏನು ಮಾಡಬೇಕು, ಏನು ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ನನ್ನ ಕಥೆಗಳು ನನ್ನ ಟ್ರಾನ್ಸ್ಲೇಷನ್ ಆದಾಗ ನಾನು ಅದರಲ್ಲಿ ಇನ್ವಾಲ್ವ್ ಆಗ್ತೀನಿ, ನಾನು ನೋಡ್ತೀನಿ, ಅವುಗಳನ್ನು ಎಲ್ಲ ಮಾಡ್ತೀನಿ ನಾನು. ಆದರೆ ಆವಾಗ ನಾವು ಬರೀತಾ ಅನೇಕ ಸಂಗತಿಗಳನ್ನು ಗ್ರಹಿತ ಹಿಡಿದಿರ್ತೀವಿ. ಯಾಕಂದರೆ ಕನ್ನಡದಲ್ಲಿ ಅದು ಆಗುತ್ತೆ. ಈಗ ನಾನು ಕಾಲೆ ಕಂಬ ಅಂದರೆ ನಿಮ್ಗೆ ಗೊತ್ತು, ವಚನ 12ನೇ ಶತಮಾನ ಎಲ್ಲ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಇಂಗ್ಲೀಷ್ ಓದಿದ್ರೆ ಕಾಲೆ ಕಂಬ ಅಂದರೆ ಏನೂ ಅಲ್ಲ. ಆದ್ದರಿಂದ ಯಾವುದು ಈ ಭಾಷೆಗಳ ಆಚೆ ಹೋಗುತ್ತಲ್ಲ, ಅನ್ಸೆಡ್ ಅಂತ ಏನಿದೆಯಲ್ಲ ಒಂದು ಕೃತಿಯಲ್ಲಿ, ಅವ್ಯಕ್ತ, ಈ ಅವ್ಯಕ್ತವನ್ನು ಇನ್ನೊಂದು ಭಾಷೆಗೆ ತೊಗೊಂಡು ಹೋಗೋದೇ ಅನುವಾದದ ಮುಖ್ಯವಾದ ಒಂದು ಸವಾಲು. ಈ ಸವಾಲನ್ನು ಮಾಡ್ತಾ ಲೇಖಕನಿಗೆ ಅನೇಕ ಸವಾಲುಗಳು ಎದುರಾಗ್ತವೆ, ಪ್ರಶ್ನೆಗಳು ಎದುರಾಗ್ತವೆ. ನನಗನ್ಸುತ್ತೆ ಹಾಗಾದರೆ ಕಥೆಯಲ್ಲಿ ಮುಖ್ಯ ಯಾವುದು? ಪ್ಲಾಟ್ ಮೋಸ್ಟ್ ಇಂಪಾರ್ಟೆಂಟ್? ಈಸ್ ಸ್ಟೋರಿ ಮೋಸ್ಟ್ ಇಂಪಾರ್ಟೆಂಟ್? ಈಸ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್? ವಾಟ್ ಈಸ್ ಟ್ರಾನ್ಸ್ಲೇಷನ್? ಅದಕ್ಕೇ ನಾನು ಹೇಳಿದೆ ನಿಮಗೆ, ಯಾರೊಬ್ಬರು ಇನ್ನೊಬ್ಬ ಭಾಷೆಯಲ್ಲಿ ಅದನ್ನು ಓದಿದಾಗ, ಅಪ್ರಿಷಿಯೇಟ್ ಮಾಡಿದಾಗ, ಇಟ್ ಗಿವ್ಸ್ ಯು ಕಾನ್ಫಿಡೆನ್ಸ್, ಅಟ್ ದ ಸೇಮ್ ಟೈಮ್ ಇಟ್ ಕ್ವಶನ್ಸ್ ಯುವರ್ ಎಬಿಲಿಟೀಸ್. ಆದ್ದರಿಂದ ಇದೆಲ್ಲವೂ ಒಬ್ಬ ಲೇಖಕನಾಗಿ ನನಗೆ ಮಹತ್ವದ್ದು. ಮತ್ತು ನನಗನ್ಸುತ್ತೆ ಎಲ್ಲ ಲೇಖಕರು ಇದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಹಾದೋಗಬೇಕು. ಆವಾಗ ಅವರಿಗೆ ಒಂದು ಈ ಅನುಭವ ಆಗೋದು ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ಆಮೇಲೆ ನಾವೆಲ್ಲ ತುಂಬ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗಿ ಏನೋ ಹೆಸರು ಮಾಡ್ತೀವಿ, ಅದೆಲ್ಲ ಈಸ್ ನಾಟ್ ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಕನ್ನಡದ ಸಂಸ್ಕೃತಿಯಲ್ಲಿ ನಾವು ಏನು ಮಾಡಬೇಕು ಅಂದರೆ, ನಾವು ತಮಿಳುನಾಡು ಮಾಡೋದನ್ನು ಅಂಧವಾಗಿ ಅನುಕರಣೆ ಮಾಡಿದರೆ ಸಾಕು ಅಂತ ನಂಗೆ ಅನಿಸುತ್ತೆ. ನಾನು ಸ್ವಲ್ಪ ಈ BC ಹೇಳಿಕೆ ಹೇಳ್ತಾ ಇದ್ದೀನಿ. ಆದರೆ ತಮಿಳುನಾಡು ಕಳೆದ 4 ವರ್ಷಗಳಿಂದ ವರ್ಲ್ಡ್ ಬುಕ್ ಫೇರ್ ಮಾಡ್ತಾಯಿದೆ, ತಮಿಳುನಾಡು ಸರ್ಕಾರ. ಅದರಲ್ಲಿ ಅವರು ಬೇರೆ ದೇಶದ
ಆ, ಪ್ರಕಾಶಕರನ್ನು ಕರೆದು ತಮಿಳುನಾಡಿನಿಂದ ನೇರವಾಗಿ ಅವರ ಸಾಹಿತ್ಯವನ್ನು ಯುರೋಪಿನ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿಸ್ತಾ ಇದ್ದಾರೆ. ಹಿಂದೆ ಈ ಥರದ ಒಂದು ಯೋಜನೆಯನ್ನು ಅನಂತಮೂರ್ತಿಯವರು ಮಾಡಿದರು. ಅವರು ಸಜೆಸ್ಟ್ ಮಾಡಿದರು, ಆಮೇಲೆ ಅದು ಮುಂದುವರಿಲಿಲ್ಲ. ಇಲಾ ಅಂತ ಯೋಚನೆ ಅದು, ಇಂಡಿಯನ್ ಲಿಟ್ರೇಚರ್ ಅಬ್ರಾಡ್ ಅಂತ, ಅದರದ್ದೊಂದು ಮಾಡೆಲನ್ನು ಅದೇ ರೀತಿಯಲ್ಲಿ ತಮಿಳುನಾಡು ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಮೊನ್ನೆ ನಾನು ಕೇಳಿದೆ ಅವರಿಗೆ, ಪ್ರತಿ ವರ್ಷ 200 ಕೃತಿಗಳನ್ನು ಯುರೋಪಿನ ಬೇರೆ ಬೇರೆ ಭಾಷೆಗಳಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಆ ರೀತಿ ಒಂದು ಇದೆ. ಆಮೇಲೆ ಅವರು ಬೇರೆ ಭಾರತೀಯ ಭಾಷೆಗಳಿಗೂ ತಮಿಳಿಂದ ತೊಗೊಂಡು ಹೋಗ್ತಾ ಇದ್ದಾರೆ. ಅದು ಒಂದು ರೀತಿಯಿಂದ ತುಂಬ ಪ್ರಪಗಂಡ ಅಂತ ಅನಿಸ್ಬೋದು ನಮಗೆ. ಆದರೆ ಇನ್ನೊಂದು ಭಾಷೆಯಲ್ಲಿ ಅಂಥ ಕೃತಿಗಳನ್ನು ಒಂದು ಸರ್ಕಾರ ಮಾಡೋದಿದೆಯಲ್ಲ, ಅದು ತುಂಬ ಮಹತ್ವದ ಕೆಲಸ. ಆ ಥರದ ಒಂದು ಕೆಲಸವನ್ನು ನಮ್ಮ ಕನ್ನಡ ಭಾಷೆಯ ಸಲುವಾಗಿ ನಾವು ಮಾಡಬೇಕು ಅಂತ ನನಗನ್ಸುತ್ತೆ. ಉದಾಹರಣೆಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಪೀಠಗಳ ಸ್ಥಾಪನೆ ಮಾಡಬೇಕು. ನಾವು ಕನ್ನಡವನ್ನು ಕಲಿಸ್ಬೇಕು, ಬೇರೆ ವಿಶ್ವವಿದ್ಯಾಲಯಕ್ಕೆ ಕಲಿಸ್ಬೇಕು, ಬೇರೆ ದೇಶಗಳಲ್ಲಿ ಕಲಿಸ್ಬೇಕು. ಇದೆಲ್ಲದಕ್ಕೂ ಅವಕಾಶ ಇದೆ, ಇದೆಲ್ಲದಕ್ಕೂ ಹೆಚ್ಚು ದುಡ್ಡು ಖರ್ಚಾಗೋದಿಲ್ಲ. ಆದರೆ ಅದಕ್ಕೆ ಒಂದು ವಿಲ್ ಪವರ್ ಬೇಕು, ಮತ್ತು ರಾಜಕೀಯ ಇಚ್ಛಾಶಕ್ತಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ಅದು ಒಂದು ಸರ್ಕಾರದಿಂದಲ್ಲ. ಅದು ಈಗ ತಮಿಳುನಾಡಿನಲ್ಲಿ ಹಿಂದಿನ ಸರ್ಕಾರ ಇದ್ದಾಗಲೂ ಈ ಕೆಲಸ ಮಾಡ್ತಾಯಿದ್ರು, ಹೊಸ ಸರ್ಕಾರ ಬಂದ ಮೇಲೂ ಮಾಡ್ತಾಯಿದ್ದಾರೆ, ಮುಂದಿನ ಸರ್ಕಾರ ಬಂದ ಮೇಲೂ ಮಾಡ್ತಾರೆ. ಅಂಥ ಒಂದು ಮಾಡೆಲನ್ನು ನಾವು ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಸರ್, ಟೈಮ್ ಆಗಿದ್ದರಿಂದ ನನಗೆ 2 ಕ್ವಶನನ್ನು ನಿಮಗೆ ನಾನು ಕೇಳ್ತೇನೆ. ಒಂದು, ಇದು ನನಗೆ ವೈಯಕ್ತಿಕವಾಗಿ ನಿಮ್ಮನ್ನು ಭಾಳ ಸಾರಿ ಕೇಳಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ. ಕ್ರಾಫ್ಟ್ಮನ್ಶಿಪ್ ಬಗ್ಗೆ ನೀವು ಯಾವ ರೀತಿ ಚಿತ್ತಾಳ್ರಿಂದ ಒಂದು ಲಿಟ್ರರಿ ಇಮ್ಯಾಜಿನೇಷನನ್ನು, ಒಂದು ಲೈಫ್ ಎಕ್ಸ್ಪೀರಿಯನ್ಸನ್ನು ಇದು ಮಾಡಬೇಕಂತ ಮಾಡಿದರೆ, ನೀವು ಹೇಗೆ, ವಾಟ್ ಈಸ್ ಯುವರ್ ವೇ ಆಫ್ ವರ್ಕಿಂಗ್ ವಿತ್ ಯುವರ್ ಪ್ಲಾಟ್? ಅಂದರೆ ಭಾಷೆ ಕುರಿತಾಗಲಿ, ಫಾರ್ ಎಕ್ಸಾಂಪಲ್ ನೀವು ಸಖಿನಾಳ ಮುತ್ತಿನ ಮೊದಲನೇ ಸಾಲು ಇದೆ ಅಲ್ಲ, ಈ ರೀತಿ ನಾನು ಹೀಗೆ ಮಾಡಬೇಕು ಅಂತ ನೀವು ಎಂದಾದರೂ ಒಂದು ದಿವಸ ಕಂಡುಕೊಂಡು ಎಪಿಫನಿಯ ಹಾಗೆ ಮಾಡಿದ್ದ, ಅಥವಾ ನ್ಯಾಚುರಲಿ ನೀವು ಬರಿತಾ ಸಜೆಸ್ಟಿವ್ನೆಸ್ ಇರಬೇಕು, ಧ್ವನಿ ಇರಬೇಕು, ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಬಾರ್ದು ಅನ್ನೋದು ನಿಮ್ಮದೊಂದು ಕ್ರಾಫ್ಟಿನ ಒಂದು ಒಳ್ಳೆಯ ಗುಣ ನಾನು ಕೊಂಡಿದ್ದು. ಅದನ್ನು ಇದನ್ನು ನೀವು ಆ ತತ್ವವನ್ನು, ಆ ಟೆಕ್ನಿಕನ್ನು ನೀವು ಯಾವಾಗ ಹೇಗೆ ಕಂಡುಕೊಂಡ್ರಿ, ಮತ್ತು ಅದು ಎಷ್ಟು ನಿಮಗೆ ಮುಖ್ಯ ಅನ್ನಿಸ್ತದೆ? ಅಲ್ಲ, ನನಗೆ ಅದು ಹಾಗೆಲ್ಲ ಅದನ್ನು ವಿವರ ಮಾಡಿ ಹೇಳೋದು ಕಷ್ಟ. ಯಾಕಂದರೆ ಒಂದು ಕ್ರಾಫ್ಟ್ಮನ್ಶಿಪ್ನ ಅನೇಕ ಅಂಗಗಳಿರ್ತವೆ. ಆದರೆ ಒಂದು ಮಾತು ಏನಂದರೆ, ಸಾಹಿತ್ಯ ಇದೆಯಲ್ಲ, ಅದು ಯಾವಾಗಲೂ ಪರೋಕ್ಷ. ಇಷ್ಟನ್ನು ನಾವು ನಂಬ್ಕೊಂಡ್ರೆ ನಾವು ಸರಿ ಇರ್ತೀವಿ ಅಂತ ತಿಳ್ಕೊಂಡಿದ್ದೇನೆ. ಯಾಕಂದರೆ ಸಾಹಿತ್ಯದಲ್ಲಿ ಯಾವಾಗಲೂ, ಒಳ್ಳೆಯ ಸಾಹಿತ್ಯದಲ್ಲಿ ಏನನ್ನು ಬರೆದಿರ್ತೀರೋ ಯು ಡೋಂಟ್ ಮೀನ್ ದಟ್. ಏನು ಬರೆದಿರ್ತೀರೋ ಯು ಮೀನ್ ಸಮಥಿಂಗ್ ಎಲ್ಸ್. ಯಾವಾಗಲೂ ಹಾಗೇನೆ. ಅದು ವಾಕ್ಯ ಏನಿದೆಯೋ ಅದು ಅದರ ಅರ್ಥ ಅಲ್ಲ, ಅದರ ಅರ್ಥ ಮತ್ತೊಂದೇನೋ ಇರುತ್ತೆ. ಆದ್ದರಿಂದ ಒಬ್ಬ ಲೇಖಕ ನಮ್ಮ ಮನಸ್ಸಲ್ಲಿ ಒಂದು ವಾಕ್ಯವನ್ನು ನಾನು ಬರೆದ್ರೆ ಅದು ಓದುಗರ ಮನಸ್ಸಲ್ಲಿ ಏನನ್ನು ಉದ್ದೀಪಿಸುತ್ತೆ ಅನ್ನೋದರ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಯಾಕಂದರೆ ಅದಕ್ಕೆ ನಾನು ಹೇಳಿದೆ, ನಮ್ಮ ಕನ್ನಡದಲ್ಲಿ ನಾನೊಂದು ವಾಕ್ಯವನ್ನು ಬರೆದ್ರೆ ಅದು ನನ್ನ ಓದುಗರ ಮನಸ್ಸಲ್ಲಿ ಏನನ್ನು ಉದ್ದೀಪಿಸುತ್ತೆ ಅನ್ನೋದ್ರ ಬಗ್ಗೆ ನನಗೊಂದು ಸ್ಪಷ್ಟ ಕಲ್ಪನೆ ಇರಬೇಕು. ಅದನ್ನು ಓದಿದಾಗ ನನಗೇನು ಅನಿಸುತ್ತೆ, ನನ್ನ ಓದುಗರಿಗೆ ಏನು ಅನಿಸುತ್ತೆ, ಅದರ ಮುಂದಿನ ವಾಕ್ಯನ ಓದಾಗ ಏನು ಅನಿಸುತ್ತೆ. ಸೊ ಇದೆಯಲ್ಲ, ಈ ಎಚ್ಚರವೇ ಕ್ರಾಫ್ಟ್ಮನ್ಶಿಪ್. ಯಾಕಂದರೆ ನಾವು ಸುಮ್ಮನೆ ಓದೋದಿಲ್ಲ, ಯಾರೂ ಸುಮ್ಮನೆ ಓದೋದಿಲ್ಲ. ಓದಿದ ಮೇಲೆ ಏನೋ ಆಗುತ್ತೆ ನಮಗೆ. ಓದಿದ ಮೇಲೆ ನಮ್ಮದೊಂದು ಇಮ್ಯಾಜಿನೇಷನ್ ಶುರುವಾಗುತ್ತೆ. ಅದು ಏನು, ಅದು ಯಾವ ನೆನಪುಗಳನ್ನು ಉದ್ದೀಪಿಸುವುದರಿಂದ ಬರುತ್ತೆ. ನಮ್ಮ ಭಾಷೆಯಲ್ಲಿ ಅಂಥ ನೆನಪುಗಳು ಯಾವುದು? ಈಗ ನಾನು ನಿಮಗೆ ಕಾಲೆ ಕಂಬ ಅಂತ ಒಂದು ಉದಾಹರಣೆ ಇದೆ. ಕಾಲೆ ಕಂಬ ಅನ್ನೋದು ಅಂಥ ಒಂದು ನೆನಪು. ನೀವು ಕಾಲೆ ಕಂಬ, ಶಿರವೆ ದೇಗುಲ ಅಂದರೆ ಆ ನೆನಪನ್ನು ನಾನು ಉದ್ದೀಪಿಸಿದ್ದೀನಿ. ಅದು ಎಷ್ಟು ಹಳೆ ನೆನಪದು? 600 ವರ್ಷಗಳ ಹಿಂದಿನ ನೆನಪದು ಅಲ್ವಾ? ಸೊ ಇಂಥ ನೆನಪುಗಳು ಒಂದು ಭಾಷೆಯಲ್ಲಿ ಅಡಕವಾಗಿರ್ತವೆ. ಒಬ್ಬ ಲೇಖಕ ಇಂಥ ನೆನಪುಗಳಿಗಾಗಿ ಹುಡುಕ್ತಾ ಇರ್ತಾನೆ. ಸೊ ನೀವು ಒಂದು ಭಾಷೆಯನ್ನು ಸೃಷ್ಟಿಸುವಾಗ, ಒಂದು ಕೃತಿಯನ್ನು ಬರೆಯುವಾಗ ಈ ಕಾಂಪೋಸಿಷನ್ ಏನಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅದು. ವಂಡರ್ಫುಲ್. ತುಂಬ ಒಳ್ಳೆಯ ಒಂದು ಹೊಳವು ಯುವ ಬರಹಗಾರರಿಗೆ. ನೀವು ಒಬ್ಬ ಬರಹಗಾರರಾಗಿ, ಕೊನೆಯ ಪ್ರಶ್ನೆ ಏನು ಅಂತಂದರೆ, ನೀವು ಒಂದು ಲಿಟರರಿ ಆ್ಯಕ್ಟಿವಿಸಮ್ ಅಂತ ನಾವೇನಂತೇವೆ, ಅಮಿತ್ ಚೌಧರಿ ಕರೆಯುವ ಹಾಗೆ ನೀವು ಒಂದು ಇನ್ಸ್ಟಿಟ್ಯೂಷನಲ್ ವರ್ಕನ್ನು ಮಾಡಿದಿರಿ. ದೇಶಕಾಲ ಅನ್ನುವ ಒಂದು ಸೂಪರ್ಬ್ ಜರ್ನಲನ್ನು ಹೊರಡಿಸಿದ್ರಿ. ನಂತರ ಪ್ರಜಾವಾಣಿಯ ಪುರವಣಿಯನ್ನು ನೀವು ಸಂಪಾದಿಸಿದ್ರಿ. ಈಗ ಬಹುವಚನ ಮತ್ತು ಹೈಫನನ್ನು ಮಾಡ್ತಾ ಇದ್ದಾರೆ. ಹೈಫನ್ ಕುರಿತು ಒಂದು 4 ಮಾತನ್ನು ಹೇಳಿ ನಾವು ಈ ಮಾತುಕತೆಯನ್ನು ಮುಗಿಸ್ಬೋದು. ನೀವು ಹೇಳಿದ ಎಲ್ಲವೂ ದೇಶಕಾಲ ಒಂದು ಸಾಹಿತ್ಯಿಕ ಪತ್ರಿಕೆ ಆಗಿತ್ತು. ಆಮೇಲೆ ಪ್ರಜಾವಾಣಿಯಲ್ಲಿ ನಾನು ಅದನ್ನು ಎಡಿಟ್ ಮಾಡಿದಾಗ ದೇಶಕಾಲ ಪ್ರಜಾವಾಣಿ ಸಾಹಿತ್ಯ ಪತ್ರಿಕೆ ಅಂತ, ಅದು ಒಂದು ಸಾಹಿತ್ಯವನ್ನು
ಒಂದು ಮಾಸಿಗೆ ತೊಗೊಂಡು ಹೋಗೋ ಒಂದು ಪ್ರಯೋಗವಾಗಿತ್ತು. ಅಂದರೆ ಅದು ಆ ಪ್ರಜಾವಾಣಿಯ ಪುರವಣಿಯ ಮೂಲಕ ಅದನ್ನು ನಾನು ಸ್ವಲ್ಪ ಕಾಲ ಎಡಿಟ್ ಮಾಡಿದೆ. ಆಮೇಲೆ ಬಹುವಚನ ವಿಮರ್ಶೆ ಅನ್ನೋದು ಬರೀ ವಿಮರ್ಶೆಗೆ ಕುರಿತಾದದ್ದು. ಈಗ ನಾನೊಂದು ಹೈಫನ್ ಅಂತ ಶುರು ಮಾಡಿದ್ದೀನಿ. ಅದು ಭಾರತೀಯ ಭಾಷೆಗಳಿಂದ, ಅಂದರೆ ಎಲ್ಲ ಭಾರತೀಯ ಭಾಷೆಗಳಿಂದ ಇಂಗ್ಲೀಷಿಗೆ ಅನುವಾದ ಮಾಡುವ ಒಂದು ದೊಡ್ಡ ಯೋಜನೆ. ಆ ಯೋಜನೆಯಲ್ಲಿ ನಾವು ಒಂದು ಲಿಟ್ರರಿ ಜರ್ನಲ್ ಇರುತ್ತೆ. ಆ ಲಿಟ್ರರಿ ಜರ್ನಲ್ ಅಂದರೆ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ಗ್ರಾಂಟಾ ಆರ್ ಪ್ಯಾರಿಸ್ ರಿವ್ಯೂ, ಅದರ ಈಕ್ವಲೆಂಟ್ ಆಗಿರುತ್ತದು. ಅದರಲ್ಲಿ ಎಲ್ಲ ಭಾರತೀಯ ಭಾಷೆಗಳಿಂದ ಆಯ್ದ ಸಾಹಿತ್ಯವನ್ನು, ಅದು ಕಥೆ, ಕಾದಂಬರಿ, ನಾಟಕಗಳಿರ್ಬೋದು, ನಾನ್ ಫಿಕ್ಷನ್ ಇರ್ಬೋದು, ಅಥವಾ ಇಂಟರ್ವ್ಯೂಸ್ ಇರ್ಬೋದು. ಯಾಕಂದ್ರೆ ನಮಗೊಂದು ಒಂದು ವಿಶಾಲವಾದ ಒಂದು ಡೈವರ್ಸಿಟಿ ಇದೆಯಲ್ಲ, ಅದನ್ನು ನಾವು ಇಂಗ್ಲೀಷಿಗೆ ತಂದು ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ. ಅದಕ್ಕೆ 2 ಕಾರಣಗಳಿವೆ. ಒಂದು, ನಮ್ಮ ದೇಶದ ಒಳಗಡೆನೇ ನಮಗೆ ಇನ್ನೊಂದು ಭಾಷೆಯ ಪರಿಚಯ ತುಂಬ ಕಡಿಮೆ ಇದೆ. ಆಮೇಲೆ ನೇರವಾದ ಅನುವಾದಗಳು ಮೊದಲು ಎಷ್ಟು ಆಗ್ತಿತ್ತೋ ಅಷ್ಟು ಆಗ್ತಾ ಇಲ್ಲ. ಈಗ ಉದಾಹರಣೆಗೆ ಬಾಂಗ್ಲಾದಿಂದ ಕನ್ನಡಕ್ಕೆ ಆಗ್ತಾಯಿದ್ವು, ಈಗ ಆಗ್ತಾ ಇಲ್ಲ. ಅದು ಈವನ್ ನಮ್ಮ ನೇಬರಿಂಗ್ ಮರಾಠಿಯಿಂದ ಆಗ್ತಾಯಿತ್ತು, ಅದು ಆಗ್ತಾ ಇಲ್ಲ. ಸೊ ಈಗ ಅನ್ಫಾರ್ಚುನೇಟ್ಲಿ ನಮಗೆ ಈಗ ಇಂಗ್ಲೀಷ್ ಒಂದೇ ಉಳಿದಿರೋ ಆದ್ದರಿಂದ ಅದನ್ನಾದರೂ ಒಂದು ಬ್ರಿಡ್ಜ್ ಲ್ಯಾಂಗ್ವೇಜಾಗಿ ಉಪಯೋಗಿಸಿ ಅದನ್ನು ಮಾಡಬೇಕು ಅನ್ನೋ ಒಂದು ಯೋಜನೆ ಇದು. ಅದರಲ್ಲಿ ಸೊ ಇದು ಒಂದು ಅದಕ್ಕೆ ಮುಖ್ಯವಾದ ಕಾರಣ. ಎರಡನೇದು, ನಮ್ಮ ದೇಶದ ಹೊರಗಡೆ ಈಗ 100 ವಿಶ್ವವಿದ್ಯಾಲಯಗಳಲ್ಲಿ ಸೌತ್ ಏಷ್ಯನ್ ಸ್ಟಡೀಸ್ ಡಿಪಾರ್ಟ್ಮೆಂಟ್ ಇದೆ. ಅನೇಕ ಕಡೆಗಳಲ್ಲಿ ನನ್ನ ಪುಸ್ತಕ ಇದೆ. ಆಮೇಲೆ ಭಾರತದ ಅತ್ಯಂತ ಕಡಿಮೆ ಲೇಖಕರು ಇಂಗ್ಲೀಷಲ್ಲಿ ದೇ ಆರ್ ಅವೈಲೇಬಲ್. ಆದರೆ ನಮ್ಮ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆ ಅಂದರೆ, ನಮ್ಮ ಮಲಯಾಳಂ ಇರಲಿ, ತಮಿಳ್ ಇರಲಿ, ಹಿಂದಿ ಇರಲಿ, ಬಾಂಗ್ಲಾ ಇರಲಿ, ಕನ್ನಡವೇ, ಮರಾಠಿ, ಅಲ್ಲಿ ಅದರ ಒಂದು ಅಂಶ ಕೂಡ ಅಲ್ಲಿಲ್ಲ. ಆದರೆ ಅದಕ್ಕೊಂದು ಅಪಾರವಾದ ಒಂದು ಪೊಟೆನ್ಷಿಯಲ್ ಇದೆ ಇದಕ್ಕೆ. ಸೊ ಇದ್ರದ್ದು ಈ ಹೈಫನ್ನಿನ ಉದ್ದೇಶ ಏನು ಅಂದರೆ, ಈ ಭಾರತೀಯ ಸಾಹಿತ್ಯವನ್ನು ಇಂಗ್ಲೀಷ್ ಅನುವಾದದಲ್ಲಿ ಜಗತ್ತಿಗೆ ಅದನ್ನು ಪರಿಚಯ ಮಾಡಿಕೊಡ್ಬೇಕು ಅನ್ನೋದು. ಅದರಿಂದ ಹೈಫನ್ ಈಗ ಇನ್ನು ನಾವು ಕಳೆದ ವರ್ಷ ಈ ಕೆಲಸ ಶುರು ಮಾಡಿದ್ವಿ. ಮೊದಲನೇ ಇಶ್ಯೂ ಜುಲೈಯಲ್ಲಿ ಬರುತ್ತೆ. ಆ್ಯಂಡ್ ಅದಕ್ಕೆ ನಾವು ದೇರ್ ಆರ್ ಅದರ್ ಪಾರ್ಟ್ನರ್ಸ್ ಇನ್ ಅದರ್ ಕಂಟ್ರೀಸ್. ಸೊ ಅದು ಒಂದು ಜಾಗತಿಕವಾಗಿ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಅದಕ್ಕೆ ಒಂದು ಪಬ್ಲಿಷಿಂಗ್ ಹೌಸ್ ಇದೆ. ಆಮೇಲೆ ಇಟ್ ವಿಲ್ ಆಲ್ಸೋ ಹ್ಯಾವ್ ಎನ್ ಆನ್ಲೈನ್ ಬುಕ್ ಶಾಪ್. ಇಟ್ ವಿಲ್ ಆಲ್ಸೋ ಹ್ಯಾವ್ ಒಂದು ವೆಬ್ಸೈಟ್ ಇರುತ್ತೆ. ಇದು ಪ್ರಿಂಟ್ ಮ್ಯಾಗಝೀನಿಗೆ ಸಪೋರ್ಟ್ ಮಾಡುವಂಗೆ ಇರುತ್ತೆ ಅದು. ಸೊ ಇದಿಷ್ಟು ಅದರ ಒಂದು ಸ್ಥೂಲ ರಚನೆ. ಸೊ ಅದರ ಆಫೀಸ್ ಬೆಂಗಳೂರಲ್ಲಿದೆ. ಮಹತ್ವಾಕಾಂಕ್ಷಿಯಾದ ಯೋಜನೆ. ಸೊ ಇನ್ನು ನೋಡಬೇಕದು ಹೇಗಾಗುತ್ತೆ ಅಂತ. ಅದಕ್ಕೆ ಎಲ್ಲ ಕನ್ನಡಿಗರು ನಾವು ಹರಿಸ್ತೇವೆ ಸರ್, ಅದಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕನ್ನಡಕ್ಕೊಂದು ನೊಬೆಲ್ ಪ್ರೈಸ್ ಬರಲಿ ಅಂತ ನಾನು ಹೇಳಿ, ಸ್ನೇಹಿತರೆ, ಒಂದು ಮಾತು ಹೇಳಬೇಕು. ಜಗತ್ತಿನಲ್ಲಿ ಹಲವಾರು ಸಂಸ್ಕೃತಿಗಳಿದ್ದಾವೆ. ಆ ಎಲ್ಲ ಸಂಸ್ಕೃತಿಗಳಲ್ಲಿ ಇಂಜಿನಿಯರ್ ಇರಲಿಕ್ಕಿಲ್ಲ, ಬಟ್ ಆ ಎಲ್ಲ ಸಂಸ್ಕೃತಿಗಳಲ್ಲಿ ಒಬ್ಬ ಕಥೆಗಾರ ಇರ್ತಾನೆ. ಹಾಗೆ ನಮಗೆ ವಿವೇಕ್ ಇಂಜಿನಿಯರ್ ಬೇಡ, ಬಟ್ ಕಥೆಗಾರ ಇಂಜಿನಿಯರ್ ಇದ್ದಿದ್ದೇ ಕನ್ನಡದ ಒಂದು ಸಂಪತ್ತು ಅಂತ ಹೇಳಿ, ನಿಮಗೆ ಒಳ್ಳೆಯದಾಗಲಿ. ಇಷ್ಟೊತ್ತನ ನಮ್ಮ ಮಾತುಕತೆಯನ್ನು ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಈ 4 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಮುಖ್ಯವಾಗಿ ನಾನು ಜೋಗಿ ಅವರಿಗೆ, ಆಮೇಲೆ ರವಿ ಹೆಗಡೆ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಈ ಕಾರ್ಯಕ್ರಮ ನಾನಿಲ್ಲಿ ಇರೋದಕ್ಕೆ ಅವರು ಮುಖ್ಯವಾದ ಕಾರಣ. ಇಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಜೊತೆ ಇಷ್ಟು ಕಾಲ ತಾಳ್ಮೆಯಿಂದ ಇದ್ದ ನಿಮಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ನಮಸ್ಕಾರ. ವಿವೇಕ್ ಶಾನ್ಭಾಗ್ ಅವ್ರು ಹೇಳಿರೋದ್ರಲ್ಲಿ ಒಂದು ಹೈಫನ್ ಅನ್ನುವ ಒಂದು ಯಾವ ಯೋಜನೆಯನ್ನು ಅವ್ರು ಹಾಕ್ಕೊಂಡಿದ್ದಾರೆ, ನನ್ನ ಪ್ರಕಾರ ಅದು ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಪ್ರಮುಖವಾದಂತಹ, ಭಾಳ ಅಗತ್ಯವಾದಂಥ ಒಂದು ಯೋಜನೆ ಅದು. ಅದು ಭಾರತೀಯ ಭಾಷೆಯ ಅನೇಕ ಸಾಹಿತ್ಯವನ್ನು, ಕೃತಿಗಳನ್ನು ಬೇರೆ ಬೇರೆ ಭಾಷೆಗಳಿಗೆ, ಅದು ಪರ್ಟಿಕ್ಯುಲರ್ಲಿ ಇಂಗ್ಲೀಷ್ಗೆ ಅಂತೇಳಿ ಹೇಳ್ತಾ ಇದ್ರು, ತೊಗೊಂಡು ಹೋಗುವಂಥದ್ದು ಇದೆಯಲ್ಲ, ಭಾಳ ಮುಖ್ಯವಾಗಿ ಅನಿಸುತ್ತೆ. ನಮ್ಮ ಭಾಷೆಯಲ್ಲಿರುವಂಥ ಕೃತಿಗಳಿಗೆ ಯಾವ್ಯಾವ ಸಾಮರ್ಥ್ಯ ಇದೆ ಅನ್ನೋದು ನಮಗೆ ಇತ್ತೀಚೆಗೆ ಮ್ಯಾನ್ ಬುಕರ್ ಅವಾರ್ಡ್ ಎಲ್ಲ ಬಂದಿರೋದ್ರಿಂದ, ಅಥವಾ ಬುಕರ್ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿರೋದ್ರಿಂದ ನಮಗೆ ಅದರದ್ದು ಪೊಟೆನ್ಷಿಯಲ್ ಅರ್ಥ ಆಗ್ತಾ ಇದೆ. ಹಾಗಾಗಿ ಅವರ ಈ ಯೋಜನೆಗೆ ಭಾಳ ಯಶಸ್ಸು ಸಿಗಲಿ ಅಂತೇಳಿ ಹೇಳಿ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸಿಂದ ನಮ್ಮ ಶುಭ ಹಾರೈಕೆ. ಅದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಸಹಾಯ ಸಹಕಾರ ನಮ್ಮಿಂದ ಬೇಕಾಗಿದ್ದಲ್ಲಿ ನಾವು ಕೊಡೋಕ್ಕೆ ಸಿದ್ಧ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.